ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಕಲ್ಯಾಣ ಕರ್ನಾಟಕ ಅಂಥೇಳಿ ಹೆಸರು ಬದಲಾವಣೆಯಾಗಿ 4 ವರ್ಷ ಆದರೂ ಕೂಡ ಜನರ ಬದುಕು ಹಸನಾಗಿಲ್ಲ ಅನ್ನುವಂಥ ಬೇಸರ ಇದೆ. ಸರಿಯಾದ ರೀತಿಯಲ್ಲಿ ಅಲ್ಲಿ ಅನುದಾನ ಸಿಗ್ತಿಲ್ಲ ಅನ್ನೋದು. ಪ್ರತ್ಯೇಕವಾಗಿ 371J ಕಲಂ ಕೊಟ್ಟರೂ ಕೂಡ ಅಭಿವೃದ್ಧಿಯ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದರ ಜೊತೆಗೆ ನಿನ್ನೆ ರಾಜ್ಯ ಸರ್ಕಾರದಿಂದ ಬಂಪರ್ ಕೊಡುಗೆ ಕಲ್ಯಾಣ ಕರ್ನಾಟಕಕ್ಕೆ ಸಾಕಷ್ಟು ರೀತಿಯಲ್ಲಿ ಅನುದಾನ ಕೂಡ ಕೊಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇದೆಲ್ಲವೂ ಕೂಡ ಈಡೇರುತ್ತಾ ಅನ್ನುವಂಥ ಪ್ರಶ್ನೆ ಈಗ. ಯಾಕಂದರೆ ಈ ಹಿಂದೆಯೂ ಕೂಡ 371 ಬಂದಾದ ನಂತರವೂ ಕೂಡ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಅಲ್ಲಿಂದ ಗೂಳೆ ಬರುವಂಥ ಸಂಖ್ಯೆ ಕೂಡ ಹೆಚ್ಚಳ ಆಗ್ತಾ ಇದೆ. ಜೊತೆಗೆ ಬಂದಿರುವಂಥ ಅಥವಾ ಸಿಗುವಂಥ ಅನುದಾನಗಳನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಉಪಯೋಗ ಮಾಡಿಕೊಳ್ಳುವಲ್ಲಿ ಹಿಂದೇಟನ್ನು ಹಾಕ್ತಿದ್ದಾರೆ ರಾಜಕಾರಣಿಗಳಿಗೆ ಅಥವಾ ಅಲ್ಲಿರುವಂಥ ಅಧಿಕಾರಿಗಳು. ಅವರ ಗಮನಕ್ಕೆ ಇಲ್ವಾ ಅಥವಾ ಅದನ್ನು ಹೇಗೆ ಉಪಯೋಗ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಪರಿಜ್ಞಾನವೇ ಇಲ್ಲ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂಥದ್ದು. ಯಾಕೆ ಅಂತಂದರೆ ಕಲ್ಯಾಣ ಅಂತ ಕರಿತೀವಿ ನಾವು. ಈಗ 4 ವರ್ಷ ಆಯಿತು ಕಲ್ಯಾಣ ಕರ್ನಾಟಕ ಅಂತೇಳಿ ಬದಲಾಗಿ. ಬಟ್ ಕಲ್ಯಾಣ ಏನು ಅನ್ನುವಂಥ ಅರ್ಥನೇ ಮರೆತು ಹೋಗಿದ್ದಾರಾ ಅನ್ನುವಂಥೇಳಿ. ಕಲ್ಯಾಣ ಅಂತಂದ್ರೇನು? ಸಮಾನತೆ, ಸಮೃದ್ಧಿ, ನಾವೆಲ್ಲರೂ ಕೂಡ ಅಭಿವೃದ್ಧಿಯಲ್ಲಿ ಸಾಗ್ತಾ ಇದ್ದೀವಿ ಅನ್ನೋಂಥ ಅರ್ಥವನ್ನು ಕಲ್ಯಾಣ ಅಂತ ನಾವು ಕರಿತೀವಿ. ಆದರೆ ಅಲ್ಲಿ ಆ ಹೆಸರಿನ ತಕ್ಕಂತೆ ಅಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದೇ ಈ ಹೊತ್ತಿನ ವಿಶೇಷ. ಕಲ್ಯಾಣ ಕರ್ನಾಟಕ ಈಡೇರತ್ತಾ ಭರವಸೆ. ರಾಜ್ಯ ಸರ್ಕಾರದಿಂದ ಕಲ್ಯಾಣ ಕರ್ನಾಟಕಕ್ಕೆ ಬಂಪರ್ ಕೊಡುಗೆ ಕೊಡಲಾಗ್ತಾ ಇದೆ. ಕೊಟ್ಟಿರುವಂತಹ ಅನುದಾನ ಇದೆಯಲ್ಲ ಅದು ಈಡೇರುತ್ತಾ ಅನ್ನುವಂಥ ಈಗ ಪ್ರಶ್ನೆ. ಎಷ್ಟರ ಮಟ್ಟಿಗೆ ಇದು ಕಾರ್ಯರೂಪಕ್ಕೆ ಬರುತ್ತೆ ಅನ್ನುವಂಥದ್ದು. ಕಲ್ಯಾಣ ಕರ್ನಾಟಕಕ್ಕೆ ಸರ್ಕಾರದಿಂದ ಬಂಪರ್ ಕೊಡುಗೆ ನೀಡಲಾಗ್ತಾ ಇದೆ. ಪ್ರತ್ಯೇಕ ಸಚಿವಾಲಯ 11,770 ಕೋಟಿ ರೂಪಾಯಿ ಯೋಜನೆ ಇದು ಪ್ರತ್ಯೇಕ ಸಚಿವಾಲಯಕ್ಕೆ. ಇನ್ನು ಬೀದರ್, ರಾಯಚೂರು ಇದು ಮಹಾನಗರ ಪಾಲಿಕೆ ಆಗಬೇಕು ಅನ್ನುವಂಥ ಘೋಷಣೆ ಆಗಿದೆ. ಕಲ್ಯಾಣ ಕರ್ನಾಟಕ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಒತ್ತು ನೀಡಲಾಗ್ತಾ ಇದೆ. ಅಂದರೆ ಸಚಿವ ಸಂಪುಟ ಸಭೆಯಲ್ಲಿ ಆಗಿರುವಂಥ ನಿರ್ಧಾರದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಕಲ್ಯಾಣ ಕರ್ನಾಟಕ ವಿಮೋಚನೆ ದಿನವೇ ಮಹತ್ವದ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. 7 ಜಿಲ್ಲೆಗಳಿಗೆ 11,770 ಕೋಟಿ ರೂಪಾಯಿಯ ಯೋಜನೆ ಘೋಷಣೆ ಆಯಿತು. ಸಂಪುಟ ಸಭೆಯಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಕೂಡ ಮಾಡಲಾಗಿದೆ. ಕೇಂದ್ರ ಸರ್ಕಾರದ ಅನುದಾನಕ್ಕೂ ಕೂಡ ಆಗ್ರಹ ವ್ಯಕ್ತವಾಗಿದೆ. ಕೇಂದ್ರ ಸರ್ಕಾರದಿಂದ ಸಿಗ್ತಾ ಇರುವಂಥ ಅನುದಾನ ಸಿಗ್ತಿಲ್ಲ ಅನ್ನುವಂಥ ಆರೋಪ ಇರುವಂಥದ್ದು. ಬಹಳ ಮುಖ್ಯವಾಗಿ ಸಚಿವ ಸಂಪುಟ ಸಭೆಯಲ್ಲಿ ಇದೆಲ್ಲ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಈ ನಿರ್ಣಯ ಕೈಗೊಂಡಾದ ನಂತರ BR ಪಾಟೀಲ್ ಮತ್ತೆ CM ಸಿದ್ದರಾಮಯ್ಯನವರು ಕೂಡ ಮಾತನಾಡಿದ್ದಾರೆ. ಕೇಳೋಣ ಬನ್ನಿ. ಇದರಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಸೇರಿದಂಥ 46 ಸಬ್ಜೆಕ್ಟ್ಗಳಿಗೆ ಆ ಸಬ್ಜೆಕ್ಟ್ಗಳ ಒಟ್ಟು ಮೊತ್ತ 11,770 ಕೋಟಿ. 11,770 ಕೋಟಿ. ಅದರಲ್ಲಿ ಬಹಳ ಮುಖ್ಯವಾಗಿ ಬೀದರ್ ಮತ್ತು ರಾಯಚೂರು ಪಟ್ಟಣಗಳನ್ನು ನಗರ ಪಾಲಿಕೆಗಳನ್ನಾಗಿ ಮಾಡ್ತಕ್ಕಂಥ ನಿರ್ಣಯವನ್ನು ಮಾಡಿದ್ದೇವೆ. 3,600 ಕೋಟಿ. ಒಟ್ಟು 7,000 ಕೋಟಿ ರೂಪಾಯಿಗಳಿಗೆ ಬೀದರ್ ಮತ್ತು ಗುಲ್ಬರ್ಗಾದಲ್ಲಿ ಬರ್ತಕ್ಕಂಥ 2 ಜಿಲ್ಲೆಗಳಲ್ಲಿ ಬರ್ತಕ್ಕಂಥ ಪ್ರತಿ ಹಳ್ಳಿಗೆ ಜನವಸತಿಗಳು ಅಂದರೆ ಎಲ್ಲ ಹಳ್ಳಿಗಳೇ ಅಲ್ವಾ? ಕ್ಲಾರಿಟಿ ಇದೆ. ಇದು ಕ್ಲಾರಿಟಿನೇ, ಜನವಸತಿಗಳು ಅನ್ನೋದು ಕ್ಲಾರಿಟಿನೇ. ಇನ್ನು ಜನರ ಭಾಷೆಯಲ್ಲಿ ಎಲ್ಲ ಹಳ್ಳಿಗಳಿಗೂ ಕುಡಿಯ ನೀರನ್ನು, ಶುದ್ಧವಾದಂಥ ಕುಡಿಯ ನೀರನ್ನು ಕೊಡ್ತಕ್ಕಂಥದ್ದನ್ನು ಇದು ನಾನು ಸದನದಲ್ಲಿ ಅನೇಕ ಸಲ ಚರ್ಚೆ ಮಾಡಿದ್ದೀನಿ. ಭಾಳ ಬಹಿರಂಗವಾಗಿಯೇ ಚರ್ಚೆ ಮಾಡಿದ್ದೀನಿ. ಅದು ಸರ್ಕಾರಕ್ಕೆ ಗಮನಕ್ಕೆ ತಗೋತಾ ಇಲ್ಲ. ಹಾಗೇನೋ ಪ್ರೆಷರ್ ಮಾಡ್ತೀವಿ ನಾವು, ಯಾವುದು ಮುಲಾಜಿಲ್ದೇನೆ. ಎಲ್ಲಿ ಬೆಳಗಾವಿ ಜಿಲ್ಲೆ ಗಡಿ ಭಾಗದಿಂದ ಹಿಡಿದು ಬಿಜಾಪುರ, ಕಲಬುರಗಿ, ಬೀದರು,
ರಾಯಚೂರು, ಯಾದಗಿರಿ, ಬಳ್ಳಾರಿ ಎಲ್ಲ ಗಡಿ ಭಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಶೈಕ್ಷಣಿಕವಾಗಿ ಒಂದು ಸಮೀಕ್ಷೆ ನಡೆಸಿ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿದ್ದಾರೆ. ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇಲ್ಲಿ ಮಕ್ಕಳಿಗೆ ಹೈಸ್ಕೂಲ್ಗಳು ಪ್ರಾರಂಭ ಆಗಬೇಕು, ಜೂನಿಯರ್ ಕಾಲೇಜ್ಗಳು ಪ್ರಾರಂಭ ಆಗಬೇಕು. ಕುಡಿ ನೀರಿನ ಸಮಸ್ಯೆ, ಕುಡಿ ನೀರಿಗಾಗಿ ದುಡ್ಡು ಇಟ್ಟಿದ್ದಾರೆ. ಆದರೆ ನನಗೆ ಅರ್ಥ ಆಗಿಲ್ಲ, ಸಬ್ಜೆಕ್ಟ್ ಟು ದಿ ಕ್ಲಾರಿಫಿಕೇಷನ್. ಐ ಡೋಂಟ್ ವಾಂಟ್ ಟು ಬ್ಲೇಮ್ ದಿ ಗೌರ್ಮೆಂಟ್ ಆಲ್ಸೋ. ನೀವು ಅಂತರ್ಜಲನೇ ಇಲ್ಲ, ನೀರೇ ಇಲ್ಲ. ಈಗ ಹಿಂದೆ ಮಹೇಶ್ ಈಶ್ವರಪ್ಪನವರು JJM ಮಾಡಿದ್ರು. ಆ JJM ಯಾವ ಥರ ಮಾಡಿದ್ದಾರೆ ಅಂದರೆ, ಬಾವಿಯಲ್ಲಿ ನೀರೇ ಇಲ್ಲ, ಕೆರೆಯಲ್ಲಿ ನೀರೇ ಇಲ್ಲ, ಅಲ್ಲಿಂದ ನೀರು ಪೈಪ್ಲೈನ್ ಹಾಕಿದ್ದಾರೆ, ಓವರ್ ಟ್ಯಾಂಕ್ ಕಟ್ಟಿದ್ದಾರೆ, ಮನೆಗೆ ನಲ್ಲಿ ಕೂಡಿಸಿದ್ದಾರೆ, ಒಂದು ಹನಿ ನೀರು ಬರ್ತಾಯಿಲ್ಲ. ನೀವು ಬೇಸಿಕ್ಕಾಗಿ ಗ್ರೌಂಡ್ ವಾಟರ್ ಡಿಪಾಸಿಟನ್ನು ಮಾಡಿದ್ರೆ ನೀರು ಕೊಡೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಎಲ್ಲೆಲ್ಲಿ ಬಹುಗ್ರಾಮ ಕುಡಿ ನೀರಿನ ಯೋಜನೆ ಮಾಡಿದಾರಲ್ಲ, ಬಹುತೇಕ ಫೇಲ್ಯೂರ್ ಆಗಿದ್ದಾವೆ, ಬಹುತೇಕ ಫೇಲ್ಯೂರ್ ರಾಜ್ಯದಲ್ಲಿ. ಇದು ಅನೇಕ ಜನ ಸದಸ್ಯರು ಶಾಸನದಲ್ಲಿ ವಿಧಾನಸಭೆಯಲ್ಲಿ ಕೂಡ ಚರ್ಚೆ ಮಾಡಿದ್ದಾರೆ. ಬಹುತೇಕ ಕಡೆ ಬಹುಗ್ರಾಮ ಕುಡಿ ನೀರಿನ ಯೋಜನೆಗಳು ಫೇಲ್ ಆಗಿದ್ದಾವೆ. ಈ ಉದಾಹರಣಾರ್ಥವಾಗಿ ನಮ್ಮ ಅಮರ್ಜಲಿಂದ ಯೂನಿವರ್ಸಿಟಿಗೆ ನೀರು ತಂದಿದ್ದೀವಿ. ಯೂನಿವರ್ಸಿಟಿಗೆ ನೀರು ಬರಬೇಕಾದ್ರೆ ಬರುವಂಥ ದಾರಿಯಲ್ಲಿ 5-6 ಹಳ್ಳಿಗಳಿಗೆ ನೀರು ಕೊಟ್ಟಿದ್ದೀವಿ. ಒಂದು ಹಳ್ಳಿ ಒಂದು ಪಂಚಾಯತ್ ಹೋಗುತ್ತೆ, ಇನ್ನೊಂದು ಹಳ್ಳಿ ಒಂದು ಪಂಚಾಯತ್. ಯೂನಿವರ್ಸಿಟಿ ಕಟ್ಟಬೇಕು, ಆ ಪಂಚಾಯತ್ ಕಟ್ಟಬೇಕು, ಈ ಪಂಚಾಯತ್ ಕಟ್ಟಬೇಕು, ಅಥವಾ ನೀರಾವರಿ ಇಲಾಖೆ ಕಡೆ. ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಿರುವಂಥ ನಿರ್ಣಯಗಳು ಏನು, ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಯಾವೆಲ್ಲ ನಿರ್ಣಯಗಳನ್ನು ತೆಗೆದುಕೊಂಡಿದ್ದಾರೆ ಅನ್ನೋದರ ಬಗ್ಗೆ. ಬೀದರ್, ರಾಯಚೂರು ನಗರಸಭೆಗಳು ಮಹಾನಗರ ಪಾಲಿಕೆಗಳಾಗಿ ಮೇಲ್ದರ್ಜೆಗೆ ಒತ್ತಾಯ ಕೇಳಿ ಬಂದಿರುವಂಥ ಹಿನ್ನೆಲೆಯಲ್ಲಿ ಇದಕ್ಕೂ ಕೂಡ ಅನುಮತಿ ಸಿಕ್ಕಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 45 ಪ್ರಾಥಮಿಕ ಆರೋಗ್ಯ ಕೇಂದ್ರ ಆರಂಭ ಮಾಡಬೇಕು ಅನ್ನೋದು ಒತ್ತಾಯ ಇತ್ತು. ಅದಕ್ಕೂ ಕೂಡ ಅನುಮತಿ ಕೊಡಲಾಗಿದೆ. ಇನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 31 ಸಮುದಾಯ ಆರೋಗ್ಯ ಕೇಂದ್ರ ಆರಂಭ ಆಗೋದಕ್ಕೆ ಅನುಮತಿ ಕೂಡ ಸಿಕ್ಕಿರುವಂಥದ್ದು. 9 ತಾಲೂಕು ಆಸ್ಪತ್ರೆಗಳು ಮೇಲ್ದರ್ಜೆಗೆ ಏರಿಸಬೇಕು ಅನ್ನುವಂಥ ಒತ್ತಡ, ಅದು ಕೂಡ ಓಕೆ. ಇನ್ನು 2 ತಾಲೂಕು ಆಸ್ಪತ್ರೆ ಜಿಲ್ಲಾಸ್ಪತ್ರೆಗಳಾಗಿ ಮೇಲ್ದರ್ಜೆಗೆ ಏರಿಸಬೇಕು ಅನ್ನುವಂಥ ಅನುಮೋದನೆ ಸಿಕ್ಕಿದೆ. ಅಂದರೆ ಭರಪೂರ ಅನುದಾನ ಕೊಡಲಾಗ್ತಾ ಇದೆ. ಬಟ್ ಅದು ಕಾರ್ಯರೂಪಕ್ಕೆ ಬರ್ತಿದೆಯಾ ಇಲ್ಲ ಅನ್ನುವಂಥ ಪ್ರಶ್ನೆ. ಮೊಳಖೇಡ ಕೋಟೆ ಅಭಿವೃದ್ಧಿಗೆ 34 ಕೋಟಿ ರೂಪಾಯಿ ಮೀಸಲು ಕೊಟ್ಟಿರುವಂಥದ್ದು. ಶಹಾಪುರದ ಶಿರವಾಳ ದೇಗುಲಗಳ ಅಭಿವೃದ್ಧಿಗೆ 75 ಕೋಟಿ ರೂಪಾಯಿ ಅನುದಾನ ಸಿಕ್ಕಿದೆ. ಯಾದಗಿರಿ ಕೋಟೆ ಅಭಿವೃದ್ಧಿಗೆ 95 ಕೋಟಿ ರೂಪಾಯಿ. ಬೀದರ್ ಕಲಬುರಗಿ ಜನವಸತಿ ಪ್ರದೇಶಕ್ಕೆ ಶುದ್ಧ ಕುಡಿಯುವ ನೀರಿನ ಯೋಜನೆಗೆ ಅನುಮತಿ ಕೊಡಲಾಗಿದೆ. ಇದೆಲ್ಲ ಆಗತ್ತೆ ಅಂಥೇಳಿ ಇದೆಲ್ಲದಕ್ಕೂ ಕೂಡ ಅನುಮತಿ ಸಿಕ್ಕಿರುವಂಥದ್ದು. ಇದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳುವಂಥವ್ರು ಯಾರು? ಅಲ್ಲಿರುವಂಥ ಅಧಿಕಾರಿಗಳು, ರಾಜಕಾರಣಿಗಳು. ಕೊಟ್ಟಿರುವಂಥ ಅನುಮತಿಯನ್ನು ಇದು ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರುತ್ತೆ, ಯಾವ ರೀತಿಯಾಗಿ ಇದನ್ನು ಬಳಸಿಕೊಳ್ಳಲಾಗತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಈ ಹಿಂದೆಯೂ ಕೂಡ 371 ಕೊಟ್ಟಾದ ನಂತರವೂ ಕೂಡ ಅಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದನ್ನು ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ತರ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಅತಿಥಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಹಿರಿಯ ಪತ್ರಕರ್ತರಾಗಿರುವಂಥ ಬಸವರಾಜ್ ಇಟ್ನಾಳ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಕಲ್ಯಾಣ ಕರ್ನಾಟಕ ಹೋರಾಟಗಾರ್ತಿ ಡಾಕ್ಟರ್ ಸುಧಾರ್ ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಎಸ್ ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಈಗ ಕಳೆದ 4 ವರ್ಷದ ಹಿಂದೆ ಕಲ್ಯಾಣ ಕರ್ನಾಟಕ ಅಂತೇಳಿ ನಾಮಕರಣ ಮಾಡಲಾಯಿತು. ಬಟ್ ಈ ಕಲ್ಯಾಣ ಕರ್ನಾಟಕ ಅಂತ ಹೆಸರಿದೆಯಲ್ಲ, ಆ ಕಲ್ಯಾಣ ಅನ್ನುವಂಥ ಹೆಸರನ್ನೇ ಮರ್ತಿದಾರಾ ಅಂಥೇಳಿ, ಅಂದರೆ ಅರ್ಥ ಗೊತ್ತಿಲ್ಲದೆ ಈ ರೀತಿಯಾಗಿ ಕಲ್ಯಾಣ ಕರ್ನಾಟಕ ಅಂತೇಳಿ ಹೆಸರನ್ನು ಘೋಷಣೆ ಮಾಡಿದ್ರಾ ಅಂತೇಳಿ. 371 ಇದ್ರೂ ಕೂಡ ಸರಿಯಾದ ರೀತಿಯಲ್ಲಿ ಅಭಿವೃದ್ಧಿ ಕೆಲಸಗಳು ಇವತ್ತಿನವರೆಗೂ ಆಗಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದರ ಜೊತೆಗೆ ನಿನ್ನೆ ರಾಜ್ಯ ಸರ್ಕಾರದಿಂದ ಬಂಪರ್ ಕೊಡುಗೆ, ಏನು ಹೇಳ್ತೀರಿ? ನೀವು ಮೊದಲೇ ಹೇಳಿದ್ರಲ್ಲ, ಕಲ್ಯಾಣ ಕರ್ನಾಟಕ ಅಂತ ಹೆಸರಿಟ್ಟು 4 ವರ್ಷ ಆಯಿತು ಅಂತ. ಆ ಒಂದು ಕಲ್ಪನೆ, ಕಲ್ಯಾಣ ಕಲ್ಪನೆ ಬೇರೆ. ಯಾಕೆ ಕಲ್ಯಾಣ ಕರ್ನಾಟಕ ಅಂತ ಆ ಹೆಸರು ಇಟ್ಟರು ಅಂದರೆ, ಅದು ಬಸವಣ್ಣ ಹುಟ್ಟಿದ ಮತ್ತು ಬಸವಣ್ಣ ಬದುಕಿದ ನಾಡು, ಕಲ್ಯಾಣ ಸಾಮ್ರಾಜ್ಯವನ್ನು ಕನಸಿದಂಥ ಒಬ್ಬ ಬಸವಣ್ಣ. ಅದಕ್ಕೋಸ್ಕರ ಅದು ಕಲ್ಯಾಣ ಕರ್ನಾಟಕ ಅಂತಂದ್ರು. ಈ ಕಡೆ ಕಿತ್ತೂರು ಕರ್ನಾಟಕ ಅಂತಂದ್ರು. ಮುಂಚೆ ಅದು ಮುಂಬೈ ಕರ್ನಾಟಕ, ಆ ಕಡೆ ಹೈದರಾಬಾದ್ ಕರ್ನಾಟಕ ಅಂತಿದ್ವಿ ನಾವು. ಅದಿರಲಿ, ಅದರ ನಾಮಕರಣ ಮತ್ತು ಅದರ ಅರ್ಥ, ಅದರ ಮೆಟಾಫೋರ್, ಅದರ ರೂಪಗಳು ಬೇರೆ ವಿಚಾರ. ಆದರೆ ಈ ಅಭಿವೃದ್ಧಿ ಅನ್ನೋದಿದೆಯಲ್ಲ, ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಏನು ನಾವು ಇವತ್ತು ಹೇಳ್ತಿದ್ದೇವೆ, ಅಲ್ಲಿ ಯಾಕೆ ಅಭಿವೃದ್ಧಿ ಆಗಿಲ್ಲ ಅನ್ನೋದನ್ನು ಬಹುಶಃ ನಮ್ಮ ಅನೇಕ ಸರ್ಕಾರಗಳು ಅರ್ಥ ಮಾಡ್ಕೊಂಡಿಲ್ಲ.
ಅಭಿವೃದ್ಧಿ ಯಾಕೆ ಆಗ್ತಾ ಇಲ್ಲ ಅಲ್ಲಿ? ಯಾಕಂದ್ರೆ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಅನ್ನೋಣ ಇನ್ಮೇಲೆ ಕಲ್ಯಾಣ ಕರ್ನಾಟಕದಿಂದ ಇಲ್ಲಿವರೆಗೂ 3 ಜನ ಮುಖ್ಯಮಂತ್ರಿಗಳಾಗಿದ್ದಾರೆ. ಹೌದು ಹೌದು. ವೀರೇಂದ್ರ ಪಾಟೀಲ್ರು, ಮತ್ತೆ ಧರಮ್ ಸಿಂಗ್, ಮತ್ತೆ ಇನ್ನೊಬ್ರು ಜ್ಞಾಪಕ ಬರ್ತಾ ಇಲ್ಲ. ಆಮೇಲೆ ಈಗ ಖರ್ಗೆ ಅವರು ಅಧ್ಯಕ್ಷರು ಕೂಡ. ಅದೆಲ್ಲ ಇರಲಿ, ಅಲ್ಲಿ ಇವತ್ತಿಗೂ ನೀವು ಹೋಗಿ ನೋಡಿ, ನೀವು ವಿಶೇಷ ಅನುದಾನದಡಿ ಅನೇಕ ದುಡ್ಡು ಹೋಯ್ತಲ್ಲಿ. ನಂಜುಂಡಪ್ಪ ಸಮಿತಿ ನೀವು ವಿಶೇಷ ಅನುದಾನ ಕೊಡದೇ ಇರಿ. ನಂಜುಂಡಪ್ಪ ವರದಿ ಅಂತೂ ಒಂದು ಬೇಸಿಸ್ ಇದಕ್ಕೊಂದು ಬೆಂಚ್ ಮಾರ್ಕ್ ಡೇಟಾ ಅಂತೂ ಕೊಡ್ತದು. ಯಾವ್ಯಾವ ತಾಲೂಕುಗಳು ಯಾವ್ಯಾವ ಕ್ಷೇತ್ರಗಳು ಎಷ್ಟು ಅಭಿವೃದ್ಧಿ ಕುಂಠಿತಗೊಂಡಿವೆ ಅನ್ನೋದನ್ನು ಭಾಳ ಹಿಂದೆನೇ ಹೇಳಿಬಿಟ್ಟಿರ್ತದು. ಅದನ್ನು ಸಂಪೂರ್ಣವಾಗಿ ಅಲ್ಲದೆ ಹೋದರೂ ಕೂಡ ಅದರ ಅನುಗುಣವಾಗಿ ಅನೇಕ ಅನುದಾನಗಳು ಕೊಡ್ತಾ ಬಂದಿದೆ ಕರ್ನಾಟಕ ಸರ್ಕಾರ ಆಗಲಿ, ಆಮೇಲೆ ವಿಶೇಷ ಅನುದಾನದಡಿ ಕೇಂದ್ರ ಸರ್ಕಾರ ಕೂಡ. ಆದರೆ ಇವತ್ತಿಗೂ ನೀವು ಅಲ್ಲಿ ಹೋಗಿ ನೋಡಿದ್ರೆ ಒಟ್ಟಾರೆ ಪರ್ ಕ್ಯಾಪಿಟಲ್ GDP ಅಂದ್ರೆ ತಲಾವಾರು ಆದಾಯ, ಮನುಷ್ಯನ ಆದಾಯ ಮತ್ತು ಒಟ್ಟಾರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಮಾನವ ಅಭಿವೃದ್ಧಿ ಸೂಚ್ಯಂಕ ಏನಂತ ಹೇಳ್ತೀವಿ ನಾವು, ಅದನ್ನ ನೀವು ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ಇದೇನು ಬೇರೆ ದೇಶ ಅನಿಸ್ಬಿಡ್ತದೆ ನಿಮಗೆ. ಅಷ್ಟು ದೊಡ್ಡ ವ್ಯತ್ಯಾಸ ಇದೆ. ಈ ವ್ಯತ್ಯಾಸ ಬರೋದಕ್ಕೆ ಕಾರಣ ಒಂದು ಏನಾಗುತ್ತೆ, ಅನುದಾನ ಬರ್ತದೆ, ಅನೇಕ ವಿಶೇಷ ಪ್ಯಾಕೇಜ್ಗಳು ರಿಲೀಸ್ ಆಗ್ತವೆ. ಅಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಂತ ಒಂದು ಬೇರೆ ಮಂಡಳಿ ಕೂಡ ಇದೆ. ಇದೆಲ್ಲ ಇದ್ರೂ ಕೂಡ ಇದು ಮೋಸ್ಟ್ ಬೇಸಿಕಲಿ ರಾಜಕಾರಣದ ಸಮಸ್ಯೆ. ಇದು ರಾಜಕಾರಣಿ ಅಥವಾ ರಾಜಕೀಯ ಪಕ್ಷ ರಾಜಕಾರಣ ಮಾಡ್ತಾರೆ ಹೊರತು ಅಭಿವೃದ್ಧಿ ರಾಜಕಾರಣ ಮಾಡೋದಿಲ್ಲ. ದೇ ಆರ್ ನಾಟ್ ರಿಯಲಿ ಮಚ್ ಇಂಟ್ರೆಸ್ಟೆಡ್ ಇನ್ ರಿಯಲ್ ಟೈಮ್ ಡೆವಲಪ್ಮೆಂಟ್. ಇವತ್ತಿಗೂ ನೀವು ಬೀದರು ರಾಯಚೂರಲ್ಲಿ ನೀವು ರಸ್ತೆಗಳ ನೋಡಿ, ಪ್ಯಾಥೆಟಿಕ್. ಅಲ್ಲಿನ ರೈತರ ಪರಿಸ್ಥಿತಿ ನೋಡಿ. ಈಗ ಒಬ್ರು ಹೇಳ್ತಿದ್ರಲ್ಲ ಅಲ್ಲಿ ನೀರಿನ ವ್ಯವಸ್ಥೆ ಏನು ಅಂತ. ಸರಿ, ನೀರಿನ ವ್ಯವಸ್ಥೆ, ಅದು ಕುಡಿಯೋ ನೀರಿನ ವ್ಯವಸ್ಥೆ ಬೇರೆ, ನೀರಾವರಿ ಸಮಸ್ಯೆ ಬೇರೆ ಇದೆ. ಇವೆಲ್ಲಕ್ಕೂ ಕೂಡ ಇಂದಿನ ಕಾಲದಲ್ಲಿ ನಾವು ಅತ್ಯಂತ ವೈಜ್ಞಾನಿಕ ಪರಿಹಾರಗಳನ್ನು ಕಂಡುಕೊಳ್ಳಬಲ್ಲೆವು. ಅದರ ಬಗ್ಗೆ ಚಿಂತನೆ ನಡೆದಿದೆಯಾ? ಸುಮ್ಮನೆ ದುಡ್ಡು ಕೊಟ್ಬಿಟ್ರೆ ಆಯ್ತಾ? ದುಡ್ಡು ಕೊಟ್ಟಾದ್ಮೇಲೆ ಅದನ್ನ ಅನುಷ್ಠಾನ ಮಾಡೋದು, ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್, ಯೋಜನಾ ಅನುಷ್ಠಾನ ಹೇಗೆ ಆಗ್ತಾ ಇದೆ, ಎಷ್ಟರ ಮಟ್ಟಿಗೆ ಅದು ಜನರನ್ನು ತಲುಪ್ತಾ ಇದೆ, ಮತ್ತೆ ಇದನ್ನ ಒಂದು ಕಂಟಿನ್ಯೂಸ್ ಬೇಸಿಸ್ ಅಲ್ಲಿ ಮಾನಿಟರ್ ಮಾಡೋ ಏಜೆನ್ಸಿಗಳು ಏನಿದಾವೆ ಇಲ್ಲಿ. ಮತ್ತೆ ಇದಕ್ಕೆ ಅನೇಕ ಮಾರ್ಗೋಪಾಯ ಇದಾವೆ, ಇಲ್ಲ ಅಂತ ಅಲ್ಲ, ಹೊಸದೇನು ಮಾತಾಡ್ತಾ ಇಲ್ಲ ನಾವು. ಬಟ್ ಅದನ್ನ ಇವರು ಮಾಡ್ತಾ ಇದಾರ ಇಲ್ವಾ? ಅಲ್ಲಿನ ಜನರನ್ನ ವಿಶ್ವಾಸಕ್ಕೆ ತಗೊಂಡು ಅಲ್ಲಿನ ಜನಾಭಿಪ್ರಾಯ ಸಂಗ್ರಹಿಸಿ ಅವ್ರು ನಿಜವಾಗಿಯೂ ಈ ಅಭಿವೃದ್ಧಿ ಅವ್ರಿಗೆ ತಲುಪಿದೆಯೋ ಇಲ್ವೋ ಅಂತ ನಾವು ಆ ಒಂದು ಮಾನಿಟರಿಂಗ್, ಆ ಒಂದು ಸಮೀಕ್ಷೆ ಕಾಲಕ್ಕೆ ನಡಿಲೇಬೇಕಾಗ್ತದೆ. ನಡಿದೇ ಹೋದ್ರೆ ಇದು ಈ ತರ ಘೋಷಣೆ ಆಗ್ತದೆ. ನಿನ್ನೆ ಕಲ್ಯಾಣ ಕರ್ನಾಟಕ ವಿಮೋಚನೆ ದಿನಾಚರಣೆ ಇತ್ತ, ಆ ದಿನಾಚರಣೆಗೆ ಒಬ್ಬ ನಾಯಕರನ್ನು ಘೋಷಣೆ ಮಾಡಬೇಕು, ಮಾಡಿದ್ರು ಮುಗಿದ ಕೆಲಸ. ವರ್ಷ ಆಗತ್ತೆ, ವರ್ಷ ಮಾಡ್ಕೊಂಡೇ ಬರ್ತಿದ್ದಾರೆ ಅದನ್ನು. ಎಸ್ ಮೇಡಮ್, ಈಗ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅಂತ ಬಂದಾಗ ಅಭಿವೃದ್ಧಿಯ ವಿಚಾರದಲ್ಲಿ ಸರ್ಕಾರ ಯಾಕೆ ಹಿಂದೇಟನ್ನು ಹಾಕ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಏನ್ ಹೇಳ್ತೀರಿ? ಸರ್ಕಾರ ಯಾಕೆ ಹಿಂದೇಟು ಆಗ್ತಾ ಇದೆ ಅಂತ ಇಲ್ಲಿನ ಏನೇ ರಾಜಕಾರಣಿಗಳಿದ್ದಾರೆ, ಅಂದ್ರೆ ಸುಮಾರು 50 ವರ್ಷಕ್ಕಿಂತ ಜಾಸ್ತಿ ಇಲ್ಲಿನ ಜನರು ಒಬ್ಬ ರಾಜಕಾರಣಿಗೆ ಒಂದ್ ಮೇಲೆ ವಿಶ್ವಾಸ ಇಟ್ಕೊಂಡು ಸತತವಾಗಿ ಗೆಲ್ಲಿಸ್ಕೊಂಡು ಬರ್ತಾ ಇದ್ದಾರೆ. ನನ್ನ ಪ್ರಶ್ನೆ, ಇಷ್ಟು ವರ್ಷ ಅದನ್ನು ನೀವು ಕಲ್ಯಾಣ ಕರ್ನಾಟಕದಿಂದ ಹಿಂದುಳಿದ ಭಾಗವಂತನ ಯಾಕೆ ಬಿಟ್ಟಿದ್ದೀರಾ? ಯಾಕೆ ನಾವು ಮುಂದೆ ಬರಬೇಕು ಅನ್ನೋ ಪ್ರಯತ್ನನೇ ನೀವು ಮಾಡಿಲ್ಲ? ಎಲ್ಲಾ ಕಡೆ ನಿಮ್ ಸರ್ಕಾರನೇ ಇತ್ತು. ನಾನು ಆಸ್ ಅ ಕಾಮನ್ ಪರ್ಸನ್ ಆಫ್ ಕಲ್ಯಾಣ ಕರ್ನಾಟಕ ಮಾತಾಡ್ತಾ ಇದ್ದೀನಿ. ನಾನು ಯಾಕೆ ಇದನ್ನ ನಾವು ಮುಂದೆ ತರಬೇಕು? ನೀವು ಶೈಕ್ಷಣಿಕವಾಗಿ ತಗೊಳ್ಳಿ, ಹೋದ ವರ್ಷ 28ನೇ ಸ್ಥಾನದಲ್ಲಿತ್ತು SSLC ರಿಸಲ್ಟ್ ಅಲ್ಲಿ, ಈ ವರ್ಷ 34ನೇ ಸ್ಥಾನದಲ್ಲಿದೆ. ನಾವು ಬ್ಯಾಕ್ ಸೀಟ್ ಅಲ್ಲಿ ಇದೆ, ರಿವರ್ಸ್ ಗೇರ್ ಅಲ್ಲಿ ಹೋಗ್ತಾ ಇದೆ. ಯಾಕೆ? ಕ್ರೈಮ್ ಅಗೇನ್ಸ್ಟ್ ವುಮೆನ್ ಜಾಸ್ತಿ ಆಗಿದೆ. ಇಲ್ಲಿನ ಕಲಬುರಗಿ ಕಮಿಷನರೇ ಹೇಳಿದ್ರು, ಈ ಸಲ 12 ವರ್ಷದಲ್ಲಿ ಆಗರ ಕ್ರೈಮ್ ಗಿಂತ ಜಾಸ್ತಿ ಆಗಿದೆ ಈ ವರ್ಷ ಅಂತ ಹೇಳ್ಬಿಟ್ಟು. 3 ತಿಂಗಳಲ್ಲಿ 180 ಕ್ರಿಮಿನಲ್ ಕೇಸಸ್ ವೆರಿಫೈ ಆಗಿದೆ. ದಟ್ ಟು ಸಿವಿಯರ್. ಹೆಣ್ಮಕ್ಳು ಇಲ್ಲಿಂದ ಕಾಣೆ ಆಗ್ತಾ ಇದ್ದಾರೆ. ರೈತರು ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ. ಮೊನ್ನೆ ಯಾದಗಿರಲ್ಲಿ 12 ಜನ ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಯಾರಿಗಾದ್ರೂ ಹೋಗಿ ನೀವು ರೈತರಿಗೆ ಯಾಕೆ ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ ಅಂತ ಇವ್ರು ಯಾರಾದ್ರೂ ಹೋಗಿ ಮಾತಾಡಿ ಬಂದಿದ್ದಾರ? ಒಂದ್ ಕನಿಕರ ತೋರಿಸಿದಾರ? ಇಲ್ಲ. ಆಮೇಲೆ ಪೌಷ್ಟಿಕತೆ, ನಾವು ಕೋವಿಡ್ 3rd ವೇವ್ ಅಲ್ಲಿ ನಾವು ರಾಮಕೃಷ್ಣ ಆಶ್ರಮ ಮತ್ತೆ ಇನ್ಫೋಸಿಸ್ ಇಂದ ನಾವು ಒಂದು ಕೋವಿಡ್ 3rd ವೇವ್ ಅಲ್ಲಿ ಕಲಬುರಗಿ ಡಿಸ್ಟ್ರಿಕ್ಟ್ ಹೈಯೆಸ್ಟ್ ನಂಬರ್ ಆಫ್ ಸಿವಿಯರ್ಲಿ ಮಾಲ್ನರಿಶ್ಡ್ ಚಿಲ್ಡ್ರನ್ ಅಂತ ಹೇಳಿದ್ರು. ಸೊ ಅದ್ರ ಮುಖಾಂತರ ನಾವು ಏನ್ ಮಾಡ್ಬೇಕು ಅಂತ ಹೇಳಿ ಒಂದ್ ಸ್ಟೆಪ್ ತಗೊಂಡು
ತಿಂಗಳಿಗೆ 1,500 ಮಕ್ಕಳಿಗೆ ಒಂದೊಂದು ಬಾಟಲ್ ನ್ಯೂಟ್ರಿಷನ್ ಬಾಟಲ್ಸ್ ಕೊಡ್ತಾ ಇದ್ವಿ 6 ತಿಂಗಳ ಸತತ ಅದನ್ನ ಮಕ್ಕಳು ಮತ್ತೆ ಅಭಿವೃದ್ಧಿ ಇಲಾಖೆಯಿಂದ ನಾವು ಕೊಟ್ಟಾದ್ಮೇಲೆ, ಅದು ಇನ್ಫೋಸಿಸ್ ಮತ್ತೆ ರಾಮಕೃಷ್ಣ ಆಶ್ರಮ್ ಫೌಂಡೇಶನ್ ಇಂದ ಅವ್ರು ಡೊನೇಟ್ ಮಾಡಿದ್ರು. ಐ ಹ್ಯಾಡ್ ಟೇಕನ್ ದ ಲೀಡ್ ದೆನ್. ಅದ್ರ ಒಂದ್ರಿಂದಾನೇ ಆಫ್ಟರ್ ನಾವು 3 months ಆಫ್ಟರ್ 6 months ನಾವು ಅವರಿಗೆ ನೋಡಿದ್ರೆ ಅವ್ರ ಕಡೆಯಿಂದ ರಿಪೋರ್ಟ್ ಬಂತು. ಆಲ್ಮೋಸ್ಟ್ 70 to 80% ಚಿಲ್ಡ್ರನ್ ಸಿವಿಯರ್ಲಿ ಮಾಲ್ ನರಿಷ್ಡ್ ಇಂದ ಮೈಲ್ಡ್ ಮಾಲ್ ನರಿಷ್ಡ್ ಬಂದಿದ್ರು. ದೇವರ್ ಕ್ಯೂರ್ಡ್. 30% ಮೈಲ್ಡ್ ಮಾಲ್ ನರಿಷ್ಡ್ ಕಿದ್ರು. ಅಂದ್ರೆ ಒಂದ್ ಸಣ್ಣ ಹೆಚ್ಚೇನು ನೀವು ಪ್ರಯತ್ನ ಮಾಡಿದ್ರೆ ಇಷ್ಟೊಂದು ಡಿಫ್ರೆನ್ಸ್ ಆಗುತ್ತೆ. ಇಷ್ಟೊಂದು ಅನುದಾನ ಇದ್ರು ಇವ್ರು ಯಾಕೆ ಅದು ಪ್ರಯತ್ನ ಮಾಡ್ತಾ ಇಲ್ಲ? ಅಂದ್ರೆ ಏನು, ಇದನ್ನ ಹಿಂದುಳಿದ ಭಾಗ ಅಂತಾನೆ ಇಡ್ಬೇಕು, ನೀವು ದುಡ್ಡನ್ನ ಸ್ಯಾಂಕ್ಷನ್ ಮಾಡ್ಕೊಂತ ಹೋಗ್ಬೇಕು, ಬಟ್ ಡೆವಲಪ್ಮೆಂಟ್ ಅನ್ನ ಮಾಡಬಾರ್ದು. ಈಗ ಹಿಂದಕ್ಕೆ ನೋಡಿ ಮೈಸೂರು ಭಾಗದಲ್ಲಿ ಮಹಾರಾಜರು ಹಂಗೆ ಆಗ್ತಾ ಇದೆ. ಅವ್ರಿಗೆ ಅದನ್ನ ಡೆವಲಪ್ ಮಾಡ್ಬೇಕು ಅನ್ನೋದೇ ಇಲ್ಲ ಅವರಿಗೆ. ಇಲ್ಲಿ ನೋಡಿ, ನೀವು ಸಿಮೆಂಟ್ ಫ್ಯಾಕ್ಟರಿ ಬಿಟ್ರೆ ಬೇರೆ ಯಾವ್ದು ಫ್ಯಾಕ್ಟರಿಗಳಿಲ್ಲ ಇಲ್ಲಿ. ಯಾಕೆ ಉದ್ಯೋಗನ ನೀವು ಸೃಷ್ಟಿ ಮಾಡ್ಬೇಕು ಅಂತ ನಿಮ್ ತಲೆಯಲ್ಲಿ ಬರ್ತಾ ಇಲ್ಲ? ಮೈಗ್ರೇಷನ್ ಜಾಸ್ತಿ ಇದೆ. ಮೈಗ್ರೇಷನ್ ಅಂದ್ರೆ ಇಲ್ಲಿನ ಜನರೆಲ್ಲ ಬೇರೆ ಕಡೆ ಎಲ್ಲ ದುಡಿಮೆಗೆ ಹೋಗ್ತಾರೆ. ಯಾಕೆ ಅಂದ್ರೆ ಇಲ್ಲಿ ಉದ್ಯೋಗ ಇಲ್ಲ. ಉದ್ಯೋಗ ಬೇಕಲ್ಲ, ಜನರಿಗೆ ಉದ್ಯೋಗ ಸೃಷ್ಟಿ ಮಾಡ್ಕೊಡ್ಬೇಕಾಗಿತ್ತು. ಯಾಕೆ ಉದ್ಯೋಗ ಸೃಷ್ಟಿ ಮಾಡ್ಕೊಟ್ಟಿಲ್ಲ ನೀವು ಜನರಿಗೆ? ಎಲ್ಲ ನೀವು ಮಕ್ಕಳು ತಗೊಳ್ಳಿ, ರೈತರಿಗೆ ತಗೊಳ್ಳಿ, ಹೆಣ್ಮಕ್ಳದ್ದು ತಗೊಳ್ಳಿ, ಅಥವಾ ಉದ್ಯೋಗ ತಗೊಳ್ಳಿ, ನೀವು ಯಾವುದೇ ಸೆಕ್ಟರ್ ಯು ನೇಮ್ ಇಟ್, ದೇ ಡೋಂಟ್ ವಾಂಟ್ ಟು ಡೆವಲಪ್. ಅವ್ರಿಗೆ ಡೆವಲಪ್ಮೆಂಟ್ ಮಾಡೋದೇ ಇಲ್ಲ. ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಬೇಕಾಗಿತ್ತು. ಸ್ಕಿಲ್ ಡೆವಲಪ್ಮೆಂಟ್ ಯಾಕೆ ಮಾಡಿಲ್ಲ? ಕಲ್ಯಾಣ, ಸ್ಪೆಷಲಿ ಕಲಬುರಗಿಯಲ್ಲಿ ನೀವು ಶರಣಬಸವೇಶ್ವರ ಯೂನಿವರ್ಸಿಟಿ ಇದೆ, ಎಜುಕೇಶನ್ ಇನ್ಸ್ಟಿಟ್ಯೂಷನ್, HKS ಸೊಸೈಟಿ ಇದೆ, ಕಾಜೆ ಬಂದೆ ನವಾಜ್ ಇದೆ. ದೀಸ್ ಆರ್ ಆಲ್ ಗವರ್ಮೆಂಟ್ ಅಲ್ಲ ಇದು. ಬಟ್ ಅವರಿಂದಾನೇ ಒಂದು ಒಳ್ಳೆ ಶಿಕ್ಷಣ ಈ ಭಾಗದ ಜನರಿಗೆ ತಲುಪ್ತಾ ಇದೆ. ಅದಕ್ ಬಿಟ್ರೆ ನಮ್ಮ ಗವರ್ಮೆಂಟ್ ಕಡೆಯಿಂದ, ಪೊಲಿಟಿಷಿಯನ್ಸ್ ಕಡೆಯಿಂದ ಏನಿದ್ದಾರೆ ಅನ್ನೋದು ಬೇಕಲ್ವಾ? 240 ಜಿಲ್ಲೆಗಳಲ್ಲಿ, ನಮ್ಮ ನೆನಪಿನ ಪವತಿಯಲ್ಲಿ 240 ಜಿಲ್ಲೆಗಳಲ್ಲಿ 39 ಜಿಲ್ಲೆಗಳನ್ನ ಅವರು ಹಿಂದುಳಿದ ಪ್ರದೇಶ ಅಂತ ಕೊಟ್ಟಿದ್ರು. ಅದ್ರೊಳಗಡೆ 21 ಜಿಲ್ಲೆ ಕಲ್ಯಾಣ ಕರ್ನಾಟಕ ಸೇರಿದೆ, ಆಲ್ಮೋಸ್ಟ್ 80%. ಬಟ್ ಯಾಕೆ ಇನ್ನೂ ಡೆವಲಪ್ಮೆಂಟ್ ಆಗ್ತಾ ಇಲ್ಲ? 15ನೇ ಹಣಕಾಸು ಯೋಜನೆಯಲ್ಲಿ NK ಸಿಂಗ್ ಅವರು ಅದೇ ಹೇಳಿದ್ರು. ಮಾತಾಡೋಣ ಮೇಡಮ್. ಮತ್ತೊಬ್ರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾನು ವೆಲ್ಕಮ್ ಮಾಡ್ಬಿಡ್ತೀನಿ. ರಾಜಕೀಯ ವಿಶ್ಲೇಷಕರಾಗಿರುವಂತಹ ಅರವಿಂದ್ ಅವರು ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಸರ್, ಈಗ ಕಲ್ಯಾಣ ಅನ್ನುವಂಥ ಹೆಸರಿನ ತಕ್ಕಂತೆ ಅಭಿವೃದ್ಧಿ ಆಗ್ತಾ ಇದೆಯಾ? ಆಗಿಲ್ಲ, ಬಟ್ ಆಗ್ತಿದೆಯಾ ಅಂತ ಅನ್ಸುತ್ತಾ? ಇಲ್ಲ, ಡೆಫಿನೆಟ್ಲಿ ಅಲ್ಲಿ ರಾಜಕೀಯ ಒಂದು ಹಿತಾಸಕ್ತಿ ಯಾವ ರೀತಿಯಿಂದ ಇರಬೇಕಿತ್ತು, ಅಭಿವೃದ್ಧಿಯ ಪರವಾಗಿ ಇಲ್ಲದ್ರೆ ಡೆವಲಪ್ಮೆಂಟಲ್ ಪರವಾಗಿ, ಅದಿಲ್ಲ. ಎಲ್ಲ ಅಲ್ಲಿರೋ MLA ಕೂಡ ಇಂಥಲ್ಲೇ ಮನೆ ಮಾಡ್ಕೊಂಡಿರ್ತಾರೆ. ನಮಗೆ ಇವರು ಖರ್ಗೆ ಅವ್ರದ್ದು ನಾವು ನೋಡಿದ್ವಲ್ಲ, ಇಲ್ಲಿ ITI ಓಪನ್ ಮಾಡಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಇಲ್ಲಿ ದೇವನಹಳ್ಳಿ ಹತ್ರ ಏರ್ಪೋರ್ಟ್ ಹತ್ರ ಮಾಡ್ಬೇಕಂತಾರೆ ಹೊರತು ಅಲ್ಲಿ ಅವ್ರ ಜಾಗದಲ್ಲಿ ಮಾಡ್ಬೇಕು ಅಂತಿಲ್ಲ. ಅವ್ರಿಗೆ ಯಾವ ಜಾಗದ ಕೊರತೆ ಇಲ್ಲ. ಅವ್ರಿಗೆ 5 ಎಕರೆ ಇಲ್ಲೇ ಏರ್ಪೋರ್ಟ್ ಪಕ್ಕದಲ್ಲೇ ಬೇಕು ಅನ್ನೋ ಸ್ಯಾಂಕ್ಷನ್ ಬೇಕಾಗಿಲ್ಲ. ಅವ್ರಿಗೇನು ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿಗಿಂತ ಹೆಚ್ಚು ಇನ್ನೆಲ್ಲಿ ಬೇಕಾಗಿದೆ ನೋಡಿ. ಒಂದು GPTC, NTTF ಅಂತವು ಹುಬ್ಳಿ ಧಾರವಾಡ ಬಂದೆ ಅಂತ ಒಂದು ಬರಬೇಕು ಅನ್ನೋ ಜಿದ್ದು ಇಲ್ಲ ಅವ್ರಿಗೆ, ಅಲ್ವಾ? ಅಂತ ಅಂದ್ರೆ ಗುಲ್ಬರ್ಗಾಲ್ ಇದೆ, ಕಲಬುರಗಿಯಲ್ಲಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಯಾವ ಹಂತದಲ್ಲಿ ಬೇಕಿತ್ತು, ಯಾವ ಮಟ್ಟದಲ್ಲಿ ಬೇಕಿತ್ತು, ಯಾವ ರೀತಿಯಿಂದ ಒಂದು ಆಸಕ್ತಿ ಇರಬೇಕಿತ್ತು ನಮ್ಮ ಕ್ಷೇತ್ರ ಅನ್ನುವಂಥ, ಇಲ್ಲಿ ಸೌತ್ ಇಂಡಿಯಲ್ಲಿ ಇರುವ, ಸೌತ್ ಕರ್ನಾಟಕದಲ್ಲಿ ಇರುವಂಥ ಆಸಕ್ತಿ ನಮ್ಮ ಜಾಗಕ್ಕೆ ಬೇಕು ಅನ್ನುವಂಥದ್ದು ಏನು MLAಗಳಿದ್ದಾರೆ, ಅದೇ ರೀತಿಯಿಂದ ಅದನ್ನ ನೋಡ್ಕೊಂಡು ಅದ್ರ ಕಾಪಿ ಕ್ಯಾಟ್ ಆದ್ರೂ ಮಾಡೋಷ್ಟಾದ್ರೂ ಬುದ್ಧಿ ಇರಬೇಕಿತ್ತು. ನಮ್ಮ ವಿಜಯನಗರದಲ್ಲಿ ಬನ್ನಿ, ಎಷ್ಟು ಪಾರ್ಕ್ಗಳಿವೆ, ಅದೇ ಅಲ್ಲಿದೆಯಾ? ಇವರು ಸುಮ್ಮನೆ ಒಂದು ರೋಡ್ ಮಾಡೋಕ್ಕೆ, ನಾನೀಗ ಓದ್ತಾ ಬಂದೆ, ನಿಮ್ಮ ಆಹ್ವಾನ ಬಂದಾದ್ಮೇಲೆ ಕಲ್ಯಾಣ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡಿಗೆ ಯಾವ್ಯಾವ ರೀತಿಯಿಂದ ದುಡ್ಡು ಕೊಟ್ಟಿದ್ದಾರೆ, ಏನೇನು ಮಾಡ್ತಾ ಇದ್ದಾರೆ, ಎಲ್ಲ ಅಂಗನವಾಡಿ ರೋಡು, 1.5 ಕಿಲೋಮೀಟರ್ ರೋಡು, 2.5 ಕಿಲೋಮೀಟರ್ ರೋಡು, ಏನ್ರಿ ವಿಲ್ ಡೆವಲಪ್ಮೆಂಟ್ ಹ್ಯಾಪನ್ ಲೈಕ್ ದಿಸ್? ಮತ್ತೆ ಯಾವ ರೀತಿಯಿಂದ ನೀವು ಇನ್ಸೆಂಟಿವೈಸ್ ಮಾಡಬೇಕಿತ್ತು ನೋಡಿ. ಸರ್ಕಾರದಿಂದ ಮಾಡೋದು ಒಂದು ಬದಿಯಲ್ಲಿದ್ರೆ, ಸರ್ಕಾರದವರು ಅದನ್ನ ಈಗ ಸ್ಪೆಷಲ್ ಸ್ಟೇಟಸ್ ಬಂದಾದ್ಮೇಲೆ ಇಂಡಸ್ಟ್ರೀಸ್ಗೆ ಪ್ರಮೋಟ್ ಮಾಡ್ಲಿಕ್ಕೆ ಅಲ್ಲೊಂದಿಷ್ಟು ನಿಮಗೆ ಸಬ್ಸಿಡಿ ಸ್ಪೆಷಲಿ ಸಿಗುತ್ತೆ. ಆದ್ರೆ ಅದ್ರ ಮೇಲೆ ಎಷ್ಟು ಕೆಲಸ ಮಾಡಿದ್ದಾರೆ ಗೌರ್ಮೆಂಟ್ ಆಫ್ ಕರ್ನಾಟಕ? ಅಂದ್ರೆ ನಾನು ಇವತ್ತಿನ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ರೆಫರ್ ಮಾಡ್ತಾ ಇಲ್ಲ. ಇಟ್ ಇಸ್ ನಾಟ್ ಸಿದ್ದರಾಮಯ್ಯಸ್ ಗೌರ್ಮೆಂಟ್ ಆರ್ ಇಟ್ ಇಸ್ ನಾಟ್ ಯಡಿಯೂರಪ್ಪಸ್ ಗೌರ್ಮೆಂಟ್. ಇಟ್ ಇಸ್ ನಾಟ್ ಅಬೌಟ್ ಇದು ಕುಮಾರಸ್ವಾಮಿ ಅವರ ಸರ್ಕಾರ ಬಗ್ಗೆ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಸಂಪೂರ್ಣ ಸರ್ಕಾರದಲ್ಲಿ ಇರೋರು ಅದ್ರ ಬಗ್ಗೆ ಎಷ್ಟು ಹಿತಾಸಕ್ತಿ ಹೊಂದಿದ್ದಾರೆ. ಅಲ್ಲಿ ತುಂಬಾ ತುಂಬಾ ಅನಾನುಕೂಲತೆ ಇದೆ. ಅಲ್ಲಿರೋರಿಗೆ ಸುಮ್ಮನೆ ರಿಸರ್ವೇಶನ್ ಕೊಡ್ತಾರೆ, ಅಲ್ಲಿ ಅಪಾಯಿಂಟ್ ಆಗ್ತಾರೆ, ಅವರೆಲ್ಲ ಇಲ್ಲೆಲ್ಲ ಟ್ರಾನ್ಸ್ಫರ್ ತಗೊಂಡು ಬರ್ತಾರೆ. ಅಲ್ಲಿ ಸರ್ವಿಸೇ ಕೊಡಲ್ಲ, ಅಲ್ಲಿ ಮತ್ತು ಖಾಲಿನೇ. ಓಕೆ, ನಾವು ವಿ ಡೋಂಟ್ ವಾಂಟ್ ಟು ಡಿಸ್ಕ್ರಿಮಿನೇಟ್ ಜಸ್ಟ್
ಸಿಗಬಾರ್ದು ಅಂತ ನಮ್ಮ ಭೇದ ಅಲ್ಲ, ಬಟ್ ಅಲ್ಲಿ ಇನ್ನೊಬ್ಬನ ಹಾಕ್ಬಿಟ್ಟಾದ್ರೆ ಅವ್ರು ಹೋಗ್ಬೇಕಲ್ವಾ, ಮತ್ತು ವೇಕೆನ್ಸಿ ಅಲ್ಲೇ ಉಳಿಯುತ್ತೆ. ಅಂದ್ರೆ ಅಲ್ಲಿ ಬರಗೆಟ್ಟ ಪ್ರದೇಶ, ನಾವು ಅಲ್ಲಿ ಇರಲ್ಲ ಅಂತ ಅಂದ್ರೆ ಎಲ್ಲರೂ ಅಲ್ಲಿಂದ ಪಾಪಪ್ ಆಗಿ ಹೊರಗಡೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಹೊರತು ರಾಜಕಾರಣಿಗಳು ಮನೋಭಾವನೆನೂ ಅಷ್ಟೇ ಅಲ್ಲಿಂದ ಎದ್ದು ಬಂದ್ಬಿಟ್ಟು ಇಲ್ಲಿ ನೆನೆಸ್ಬೇಕು ಅವ್ರ ಮಕ್ಳು ಇಲ್ಲಿರ್ಬೇಕು ಅನ್ನೋದು ಹೇಳ್ತಾರೆ ಹೊರತು ಅಲ್ಲಿದ್ಬಿಟ್ಟು ನಾವು ಏನು ಸ್ಥಾಯಿ ರೂಪದಲ್ಲಿ ಏನು ಯೋಚನೆ ಮಾಡ್ತೀವಿ ಜನರ ಮನಸ್ಥಿತಿಯಲ್ಲಿ. ನಾ ಇನ್ನೊಂದು ಕೇಳ್ಪಟ್ಟೆ, ಇಲ್ಲ ಅಲ್ಲಿ ಪೊಲಿಟಿಕಲ್ ಅಪ್ಯಾತಿ ಇರೋದ್ರಿಂದ ಡೆವಲಪ್ಮೆಂಟ್, ಅವರ ಮೈಂಡ್ ಸೆಟ್ ಆಗಿರೋದ್ರಿಂದ ಅಲ್ಲಿ ಪೊಲಿಟಿಕಲ್ ಅಪ್ಯಾತಿ ಬಂದಿದೆ. ಅವರು ಅಲ್ಲಿ ಡಿಮ್ಯಾಂಡೇ ಮಾಡ್ತಾ ಇಲ್ಲ, ಒಂದಿಷ್ಟು ಕೆಲಸಗಳು ಆಗ್ತಾ ಇಲ್ಲ. NGOs ಕೂಡ ಸುಮ್ಮನೆ ನಾಮಕೆ ವಾಸ್ತೆ. ಅಲ್ಲಿ ಏನ್ ನೀವು ಎಜುಕೇಶನ್ ಟ್ರಸ್ಟ್ ಹೇಳ್ತಾ ಇದ್ದೀರಾ, ಅವ್ರು ಇಲ್ಲಿ ಬಂದ್ಬಿಟ್ಟು NPS ಹಾಕಿದ್ದಾರೆ, ನಾನು ನೋಡ್ತೀನಿ ಬೇಕಾದ್ರೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಜೊತೆಗೆ ಟೈಅಪ್ ಮಾಡ್ಕೊಂಡ್ಬಿಟ್ಟು ಅದೇ ಪಾಟೀಲ್ ಹೆಸರು ನೀವೇನ್ ಹೇಳಿದ್ರಲ್ಲ ಅವರೇ NPS ಸ್ಕೂಲ್ ಹಾಕಿದ್ದಾರೆ. ಯಾಕೆ ಅದೇ ರೀತಿಯಿಂದ ಅಲ್ಲಿ ಹಾಕ್ಬಾರ್ದು ಅಂದ್ರೆ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದಟ್ ಅಲ್ಲಿ ಇಲ್ಲಿ ಹಾಕಬಾರ್ದಿತ್ತು ಇಲ್ಲಿ ಹಾಕಬಾರ್ದು ಅಂತ. ಆದರೆ ಡೆವಲಪ್ಮೆಂಟ್ ಆಗಬೇಕು ಅಂದರೆ, ಇನ್ವೆಸ್ಟ್ಮೆಂಟ್ಸ್ ಬರಬೇಕು ಅಂದರೆ, ಇಂಡಸ್ಟ್ರೀಸ್ ಬರಬೇಕು ಅಂದರೆ, ಎಜುಕೇಷನಲ್ ಹಬ್ಬ ಬರಬೇಕು ಅಂದರೆ, ಹೆಲ್ತ್ ಸೆಕ್ಟರ್ ಹಬ್ಬ ಬರಬೇಕು ಅಂದರೆ, ಅಗ್ರಿಕಲ್ಚರಲ್ ಸಪೋರ್ಟ್ ಸಿಸ್ಟಮ್, ಬರೀ ಅಗ್ರಿಕಲ್ಚರ್ ಅವರು ಅಗ್ರಿಕಲ್ಚರೇ ಮಾಡಬೇಕು ಬಿಟ್ಟರೆ ಏನಿಲ್ವೇ ಇಲ್ಲ. ಆದರೆ ಅದನ್ನು ಪ್ರೊಸೆಸಿಂಗ್ ಯೂನಿಟಲ್ಲಿ ಎಷ್ಟು ಹಾಕಿದ್ದೀರಾ? ಸಿಂಪಲ್. ರೈಲ್ವೇಸನ್ನ ಅಲ್ಲಿಂದ ಪ್ರೊಡ್ಯೂಸ್ ಆಗಿರೋ ಮಟೀರಿಯಲ್ನ ನಾವು ಫ್ರೀ ಆಫ್ ಕಾಸ್ಟ್ ಬೆಂಗಳೂರು ಮಾರುಕಟ್ಟೆಗೆ ತರ್ತೀವಿ, ಇಲ್ಲ ಬಾಂಬೆ ಮಾರುಕಟ್ಟೆಗೆ ತಲುಪಿಸ್ತೀವಿ, ಹೈದರಾಬಾದ್ ಮಾರುಕಟ್ಟೆಗೆ ತಲುಪಿಸ್ತೀವಿ. ಸಿಂಪಲ್ ಸ್ಕೀಮ್ ಸರ್, ಇಟ್ ರಿಕ್ವೈರ್ಸ್ ಫ್ಯೂ ಕ್ರೋರ್ಸ್. ಅದರಿಂದ ಅಭಿವೃದ್ಧಿ ಆಗುತ್ತಾ ಅಂತೇಳಿ. ಅದರಿಂದ ಅಭಿವೃದ್ಧಿ ಆಗುತ್ತೆ. ಆದರೆ ಇದು ಇವರಿಗೆ ಅದನ್ನು ಮಾಡಬೇಕು ಅನ್ನೋ ಹಿತಾಸಕ್ತಿನೂ ಇಲ್ಲ. ಮತ್ತು ಅಲ್ಲಿ ಜನರ ಜೊತೆಗೆ ನಾನು ಕೇಳ್ಕೊಳ್ಳೋದು, ನೋಡಿ ನಾವು ಬೇರೆಯವ್ರಿಗೆ ಎಲ್ಲರಿಗೂ ಬೈತಿದ್ದೀವಿ, ಬಟ್ ಮೊದಲು ನಾನು ನಿಮಗೆ ಬೈಯೋದು ನಿಮಗೆ ಆತ್ಮೀಯತೆಯಿಂದ ನಮ್ಮ ಅಣ್ಣ ತಮ್ಮಂದರು ಅಂದ್ಕೊಂಡು. ನಾನು ಕೂಡ ನಾರ್ತ್ ಕರ್ನಾಟಕದಿಂದ ಬಂದಂಥವ್ನು, ಮೂಲತಃ ಬೆಂಗಳೂರಿನವನು ಅಲ್ಲ ನಾನು ಹೇಳ್ತಾ ಇರೋದು, ನಿಮಗೆ ಆ ಕೂಗು ಬರಬೇಕು, ನಿಮಗೂ ಆ ಕೆಚ್ಚಿರಬೇಕು. ನೀವು ಬರೀ ಹೊಡಿ ಬಡಿ ಕಡಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದು ಬದಲಾಗಿ ನಿಮ್ಮ ಜನರನ್ನ ಹಿಡ್ಕೊಂಡ್ಬಿಟ್ಟು ವಿಜಯನಗರದಲ್ಲಿ 15 ಪಾರ್ಕ್ ಇದೆ, ಸೋಮಣ್ಣಗೆ ಒಬ್ಬನಿಗೆ ದುಡ್ಡು ಕೊಡ್ತಾರೆ, ನಿನಗೆ ಕೊಡಲ್ವಾ ಅಲ್ಲಿ ಅಂತ ಕೇಳಬೇಕು. ಅರ್ಥ ಆಗ್ತಾ ಇದೆಯಲ್ವಾ? ಅಂದ್ರೆ ಇಲ್ಲಿಯವ್ರು ಅದ್ಭುತ ಕೆಲಸ ಮಾಡಿದ್ದಾರೆ ಅಂತಲ್ಲ, ಇಲ್ಲಿ ಬಂಡವಾಳ ಬರ್ತಾ ಇದೆ. ಆಮೇಲೆ PPP ಪ್ರೊಡಕ್ಷನ್ ಇದರಲ್ಲಿ ಮಾಡಲಲ್ಲಿ ನೀವು ಎಷ್ಟೊಂದು ತರ್ಬೋದಿತ್ತು, ಅವೆಲ್ಲ ಆಪರ್ಚುನಿಟೀಸನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ದಯವಿಟ್ಟು ಜನರು ಎಚ್ಚರ್ಕೋಬೇಕು. ವೆನ್ ದ ಡಿಮ್ಯಾಂಡ್ ಸ್ಟಾರ್ಟ್ಸ್ ಫ್ರಮ್ ದ್ಯಾಟ್ ಪಾಯಿಂಟ್ ಅಲ್ವಾ, ಒತ್ತಡ ಬಿಟ್ಟು ನೋಡ್ರಿ, ಖರ್ಗೆ ಅಂತವ್ರನ್ನ ಇಟ್ಕೊಂಡಿದ್ದೀರಾ, ಎಂತೆಂಥ ದೊಡ್ಡ ದೊಡ್ಡ ಪೊಲಿಟಿಕಲಿ ಹೆವಿ ವೇಟ್ಸ್ ಇದ್ದಾರೆ ಗೊತ್ತಾ, ಅವ್ರಿಗೆ ನೀವು ಬಿಸಿ ತಡಿಸಿದ್ರೆ ಸಾಕು, ಅವ್ರ ಜಮೀನುಗಳನ್ನು ಈಗ ರಾಹುಲ್ ಗಾಂಧಿ ಅವರು ಹೇಳ್ದಂಗೆ ರೀಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್, ಅಲ್ಲಿರೋ MLAಗಳದೇ ಮೊದಲು ರೀಡಿಸ್ಟ್ರಿಬ್ಯೂಟ್ ಮಾಡ್ಕೊಂಬಿಡಿ. ನೀವು ಬಿಕಮ್ ಅ ರಾಬಿನ್ ಹುಡ್. ವೆನ್ ಥಿಂಗ್ಸ್ ಆರ್ ನಾಟ್ ವರ್ಕಿಂಗ್ ಯು ಹ್ಯಾವ್ ಅ ರೈಟ್ ಟು ಬಿಕಮ್ ಅ ರಾಬಿನ್ ಹುಡ್. ನಾ ಇವತ್ತು ಓಪನ್ ಆಗಿ ಹೇಳ್ತೀನಿ, ಬೇಕಾದ್ರೆ ಬಿ ಇಟ್ ಲೈಕ್ ದ್ಯಾಟ್, ಸ್ಟಾರ್ಟ್ ಡಿಮ್ಯಾಂಡಿಂಗ್ ಥಿಂಗ್ಸ್, ಡೆಫಿನೆಟ್ಲಿ ಥಿಂಗ್ಸ್ ವಿಲ್ ಸ್ಟಾರ್ಟ್ ರೋಲಿಂಗ್ ಅಪ್. ಯಾಕೆ ಈ ಸರ್ಕಾರದಿಂದ ಮಲತಾಯಿ ಧೋರಣೆ ಅಂತ ಅನಿಸ್ತಾ ಇದೆ? ಯಾಕೆಂದ್ರೆ ಈ ಕಡೆ ಅಭಿವೃದ್ಧಿ ಆಗ್ತಾ ಇಲ್ಲ, ಅಭಿವೃದ್ಧಿ ಈ ಕಡೆ ಆಗ್ತಾ ಇದೆ, ಬಟ್ ಆ ಕಡೆ ಅಭಿವೃದ್ಧಿ ಆಗ್ತಾ ಇಲ್ಲ. ಒಂದು 2-3 ಆಯಾಮಗಳಲ್ಲಿ ನೋಡೋಣ. ಅರವಿಂದ್ ಅವ್ರು ಹೇಳಿದ್ದನ್ನು ಗಮನದಲ್ಲಿ ಇಟ್ಕೊಂಡೇ ಹೇಳೋದಾದ್ರೆ, ಒಂದು ಇಲ್ಲಿ ಮಲತಾಯಿ ಧೋರಣೆ ಇಟ್ಸ್ ಎ ಕಾನ್ಸಿಕ್ವೆನ್ಸ್, ಅದು ಒಂದು ಚಿಂತನೆಯ ಪರಿಣಾಮ. ಅದು ಚಿಂತನೆ ಏನಿದೆ ಇಲ್ಲಿ, ಚಿಂತನೆ ಅನ್ನೋದಕ್ಕಿಂತ ಲ್ಯಾಕ್ ಆಫ್ ವಿಷನ್. ಈಗ ಯಾವುದೇ ಒಂದು ಪ್ರದೇಶ ಆಗಲಿ, ಯಾವುದೇ ಒಂದು ಕುಟುಂಬ ಆಗಲಿ, ಅಥವಾ ಯಾವುದೋ ವ್ಯಕ್ತಿ ಆಗಲಿ, ನೀವು ನಾವಾಗ್ಲಿ, ಲ್ಯಾಕ್ ಆಫ್ ವಿಷನ್ ಅವ್ರ ಪರ್ಸನಲ್ ಸಲಗಿರುತ್ತೆ, ಅದನ್ನೇ ಸಮಾಜದ ಸಲಗಿರಂಗಿಲ್ಲ ಅಂತ ಮೇಡಮ್ ಅದನ್ನ ಹೇಳ್ತಾ ಪರ್ಸನಲ್ ಡೆವಲಪ್ಮೆಂಟ್ ಇದೆ ಮೇಡಮ್, ಅದನ್ನ ಹೇಳ್ತಾ ಇದ್ದೇನೆ. ಪರ್ಸನಲ್ ಎಷ್ಟೊಂದು ಗ್ರೋ ಆಗಿದ್ದಾರೆ ಅವರು. ಹೌದೌದು, ಅದನ್ನ ಹೇಳ್ತಾ ಇದ್ದೇನೆ. ಈಗ ನಿಮ್ಗೆ ಆರ್ಸಿ ತಂದಿರೋ ವರ್ಷಾನ್ಗಟ್ಲೆ ನಿಮ್ಮನ್ನ ಡೆಕೇಡ್ಸ್ ಟುಗೆದರ್ ದೇ ಹ್ಯಾವ್ ಟ್ರಸ್ಟೆಡ್ ಆನ್ ಯು ಬ್ಲೈಂಡ್ಲಿ. ಅಬ್ಸಲ್ಯೂಟ್ಲಿ ಅವ್ರಿಗೆ ಒಳ್ಳೇದ್ ಮಾಡ್ಬೇಕನ್ನೋದು ಬೇಡವಾ ಸರ್? ಅದನ್ನೇ ಮಾತಾಡ್ತಾ ಇದ್ದೇನೆ ನಾನು. ಈಗ ಒಬ್ಬ ವ್ಯಕ್ತಿ ಕೂಡ ಅಭಿವೃದ್ಧಿ ಹೊಂದಬೇಕು, ಒಂದು ವಿಷನ್ ಬೇಕಾಗ್ತದೆ. ನಾನು 10 ವರ್ಷ ನಂತರ ನಾನು ಇಷ್ಟಿಷ್ಟೆಲ್ಲ ಮಾಡ್ತಿರ್ತೇನೆ, ಇದನ್ನ ಮಾಡೋ ನನ್ನ ಗುರಿ ಇದೆ, ಒಂದು ಒಟ್ಟಾರೆ ಒಂದು ಗುರಿ, ಆಮೇಲೆ ಮೈಲ್ ಸ್ಟೋನ್ಸ್, ಮೈಲಿಗಲ್ಲಿ ತಲುಪೋದು ಹೇಗೆ ಅಂತೇಳಿ. ಅದು ಹೈದರಾಬಾದ್ ಕರ್ನಾಟಕದ ಯಾವುದನ್ನ ರಾಜಕಾರಣ ಇದೆಯಾ? ಮೇಡಮ್ ಹೇಳ್ದಂಗೆ ಅವ್ರ ವ್ಯಕ್ತಿಗತ ರಾಜಕಾರಣಕ್ಕಿದೆ. ನಾನು ಈಗ ಮಂತ್ರಿ ಆಗಬೇಕು, ನಾಳೆ ನಾನು ಮುಖ್ಯಮಂತ್ರಿ ಆಗಬೇಕು, ಇನ್ನೊಂದು ನಾನು ಪ್ರಧಾನ, ಇವೆಲ್ಲ ಇರ್ತದೆ. ಅದ್ರ ಒಂದು ಪ್ರದೇಶಕ್ಕೆ ಅಲ್ಲಿದ್ದವರು ನಮ್ಮ ಏರ್ಪೋರ್ಟ್ ಪಕ್ಕದಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಆಕ್ಟಿವಿಟಿ ಬೇಕಾಗುತ್ತೆ. ಅರವಿಂದ್, ಅದು ಯಾಕೆ ಆಗುತ್ತೆ ಅಂದ್ರೆ ಮೇಡಮ್, ಅದಕ್ಕೆ ಕಾರಣ 2. ಒಂದು, ಇಲ್ಲಿನ ಬೆಂಗಳೂರು ಕೇಂದ್ರಿತ ರಾಜಕಾರಣಿಗಳಿದ್ದಾರೆ, ಅಥವಾ ಈ ಕರ್ನಾಟಕ ಸರ್ಕಾರನೇ ಅನ್ನೋಣ ನಾವು ಅದಕ್ಕೆ. ಅದು ಕರ್ನಾಟಕ ಸರ್ಕಾರ ಇವತ್ತಿಂದಿರಲಿ ಅಥವಾ 30 ವರ್ಷ ಹಿಂದ್ಗಡೆ ಇರಲಿ, ಈ ಸರ್ಕಾರಗಳು ಬೆಂಗಳೂರು ಕೇಂದ್ರಿತ ಅಭಿವೃದ್ಧಿ ಮಾಡ್ತವೆ. ಇಲ್ಲಿ ಇನ್ಫೋಸಿಸ್ ಬಂತ, ಅಥವಾ ಇಲ್ಲಿ ಮತ್ತೊಂದು ಯಾವ್ದು ಇಂಡಸ್ಟ್ರಿ ಬಂತ, ಏನೋ ಒಂದು ಗಾರ್ಮೆಂಟ್ ಯೂನಿಟ್ ಬಂತ, ಯಾವುದೇ ಬರಲಿ, ಇಲ್ಲಿನ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಮಾತ್ರ ಅನುದಾನ ಆಗಲಿ ಅಥವಾ ಒಂದು ಇನ್ಸೆಂಟಿವ್ ಆಗಲಿ. They incentivize investment in and around Bangalore. They do not incentivize investments in Gulbarga, in Raichur, in Dharwad, in Hubli. ಫಾರ್ ಎಕ್ಸಾಂಪಲ್, ಈಗ ಇಷ್ಟೆಲ್ಲ ಮಾತಾಡಿದ ಮೇಲೆ ಕೂಡ MB ಪಾಟೀಲ್ ಎಲ್ಲವ್ರಿ ಕೈಗಾರಿಕಾ ಮಂತ್ರಿ ಎಲ್ಲಿಯವರು? ಅವರು ಬಿಜಾಪುರ ತಾನೆ. ಹೆಲ್ತ್ ಸಿಟಿ ಮಾಡ್ತಾರಂತೆ ಬೆಂಗಳೂರು ಪಕ್ಕ, 20,000 ಕೋಟಿ ಇನ್ವೆಸ್ಟ್ ಮಾಡಿ ಅವ್ರ ಹೊಸ ಯೋಜನೆ ಇದು.
ಇಲ್ಲಿ 20,000 ಕೋಟಿ ಇನ್ವೆಸ್ಟ್ ಮಾಡಿ ಹೊಸ ಹೆಲ್ತ್ ಸಿಟಿ, ಹೊಸ ಪಟ್ಟಣವನ್ನೇ ಕಟ್ಟವ್ರಂತೆ. ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಏನಾಗಿದೆ ಇವರಿಗೆ? ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಸರ್ ಡಿಮಾಂಡ್ ನಮ್ಮ ಹತ್ರ GI ಆಗಿರೋದು ಕಮಲಾಪುರ ಅದೇ, ಬ್ರ್ಯಾಂಡ್ ಇದೆ. ಹೆಂಗಾಗ್ತದೆ? ಭೀಮಾ ಬ್ರ್ಯಾಂಡ್ ತೊಗರಿ ಇದೆ. ಸೋಲಾರ್ ಎನರ್ಜಿ ಎಷ್ಟಿದೆ, ಒಂದು ಸಲ ಆದ್ರೂ ಸೋಲಾರ್ ಪ್ಲಾಂಟ್ ಹಾಕ್ಬೇಕು ಅಂತ ಒಂದ್ ಯೋಚನೆ ಮಾಡಿದ್ದಾರೆ ಸರ್ ಇವರು. ಖಂಡಿತ ಇದು ಇವರು ಬಿಸಿಲಿನ ಪ್ರದೇಶ. ಸೋಲಾರ್ ದೇ ಶುಡ್ ಯುಟಿಲೈಸ್ ಅವರ್ ರಿಸೋರ್ಸಸ್. ಆಮೇಲೆ ಮೇಡಮ್ ಇನ್ನೊಂದು ಮಲ್ತಾಯಿ ಧೋರಣೆ ಅಂತ ಅನ್ನೋದಕ್ಕೆ ಯೂಶಲಿ blindness of vision. ನಾನು ಹೇಳ್ತಾ ಇರೋದೇನಂದ್ರೆ ಅಲ್ಲಿ ಎಲ್ಲ ಪೊಲ್ಯೂಟಿಂಗ್ ಇಂಡಸ್ಟ್ರೀಸ್ ಸರ್, ಕೆಮಿಕಲ್ ಇಂಡಸ್ಟ್ರೀಸು, ಸಿಮೆಂಟ್ ಇಂಡಸ್ಟ್ರೀಸು, ಎನರ್ಜಿ ಇಂಡಸ್ಟ್ರೀಸು, ಅಂದ್ರೆ ಕೋಲನ್ನ ಸುಟ್ಟುಬಿಟ್ಟು ಮಾಡುವಂಥದ್ದು. ಅಂದ್ರೆ ಅಲ್ಲಿ ಫುಲ್ ಪರಿಸರ ನಾಶ ಆಗ್ಬೇಕು. ದೇ ಆರ್ ನಾಟ್ ಬಾದರ್. ಅಂದ್ರೆ ಇಂಡಸ್ಟ್ರಿ ಕೇಳಿದಾಗ ಎಂತ ಇಂಡಸ್ಟ್ರಿ ಕೊಡೋದು ಯೋಚನೆ ಮಾಡಿ ನೀವು, ಅರ್ಥ ಆಯ್ತಲ್ವಾ? ಅಂದ್ರೆ ದಿಸ್ ಇಸ್ ಅಪ್ಯಾಥಿ. ಪೀಪಲ್ ಹ್ಯಾವ್ ಟು ರೈಸ್ ಅಪ್ ಆ್ಯಂಡ್ ಟೇಕ್ ದಮ್ ದೋಸ್ ಪೀಪಲ್ ಟು ಟಾಸ್ಕ್. ಅವ್ರಿಗೆ ಅಲ್ಲೇ ಇರಬೇಕು ಅಂತ ಹೇಳಬೇಕು. ಇಲ್ಲಿರೋ ಚೀಫ್ ಮಿನಿಸ್ಟರ್ ಕೂಡ MLAಗಳು ಅಲ್ಲಿಂದ ಯಾರು ಅವ್ರವ್ರ ಕ್ಷೇತ್ರದಲ್ಲಿ ಇರಿ ಅಂತ ಹೇಳಬೇಕು. ಅವರೆಲ್ಲರೂ ಬಂದ್ಬಿಟ್ಟು ಇಲ್ಲೇ ವಾಸ್ತವ. ಯಾವಾಗೋ ಒಂದ್ಸತಿ ವಿಸಿಟು ಸರ್, ಗೆಸ್ಟ್ ಅಪಿಯರೆನ್ಸ್ ಇದ್ದಂಗೆ. ಅದು ಏನು, ಯಾವುದೋ ಕಾಲೇಜಿಗೆ ರಿಬ್ಬನ್ ಕಟ್ ಮಾಡೋಕ್ಕೆ, ಯಾವುದೋ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಒಂದು ಬೀದಿ ಇದು ಓಪನ್ ಮಾಡೋಕ್ಕೆ, ಯಾವುದೋ ಮಠದ ಒಂದು ಹಾಲ್ ಓಪನ್ ಮಾಡೋಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗ್ತಾರೆ ಹೊರತು ಅಲ್ಲಿ ಇದ್ದುಬಿಟ್ಟು ಅಲ್ಲಿ ಜನರ ಕುಂದುಕೊರತೆ ಕೇಳಬೇಕು, ನಾನು ಜನಸಾಮಾನ್ಯ ಅಡ್ಡಾಡಬೇಕು, ಯಾರು ಬೇಕಾದ್ರೆ ಅಲ್ಲಿಂದ ಜನರನ್ನ ಇಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ ಬಿಟ್ರೆ ಸರ್ ಮೇನ್ ಈಸ್ ದೇ ಡೋಂಟ್ ಹ್ಯಾವ್ ದ ಪೇನ್ ಫಾರ್ ದ ಪೀಪಲ್. ನಮ್ಮ ಜನ, Exactly, and they avoid. ನಮ್ಮ ಸಮಾಜ, ನಮ್ದು ಕಲ್ಯಾಣ ಕರ್ನಾಟಕ, ಇದಕ್ಕೆ ನಾವು ಡೆವಲಪ್ ಮಾಡಬೇಕು ಅನ್ನೋದು ಒಂದು ಕನಿಕರ ಬೇಕು, ಒಂದು ಆತ್ಮೀಯತೆ ಬೇಕು. ಇದನ್ನೇ ಕೊರತೆ ಇರೋದು ಇದೆ ಸರ್. ನಮ್ಮ ಜನ ಅನ್ನೋದು ಇಲ್ಲ ಇವರಿಗೆ. ಮೇಡಮ್ ಅದ್ರಲ್ಲಿ ಒಂದೇ ಒಂದು ಆಡ್ ಮಾಡ್ತೀನಿ. ಅಲ್ಲಿ ಮುಖಂಡರು ಕೂಡ ಅಲ್ಲಿಯ MLA ಭೇಟಿ ಆಗ್ಬೇಕಂದ್ರೆ ಬೆಂಗಳೂರಲ್ಲಿ ಅಪಾಯಿಂಟ್ಮೆಂಟ್ ತಗೊಳ್ತಾರೆ. ಅರ್ಥ ಆಗ್ತಾ ಇದೆಯಾ? ದೇ ಫೀಲ್ ಮೋರ್ ಸೇಫ್ ಅಂಡ್ ಮೋರ್ ಸಿಸ್ಟಮ್ಯಾಟಿಕ್ ಟು ಅಟೆಂಡ್ ದೆಮ್ ಹಿಯರ್ ಇನ್ ಬ್ಯಾಂಗ್ಳೂರ್. ಇಲ್ಲೇ ಬಂದ್ಬಿಡಪ್ಪ, ಇಲ್ಲಿ ಮಾತಾಡೋಣ, ಇಲ್ಲಿ ಅದು ಯಾವ್ದೋ ಒಂದು ಹೋಟ್ಲ್ ಇಟ್ಕೊಂಡಿದ್ದಾರೆ, ಹೇಳ್ತೀನಿ ಆ ಹೋಟ್ಲ್ ಹತ್ರ ಬಂದ್ಬಿಡಪ್ಪ, ಅಲ್ಲೇ ಸಿಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಅವರ ಜಾಗದಲ್ಲಿ ಓಪನ್ ಆಗಿ ನನ್ ಗದ್ದೆ ಇದೆ ಅಲ್ವನಪ್ಪ, ನನ್ ಹೊಲ ಇದೆ ಅಲ್ಲೇನ್ರಿ, ಅಲ್ಲೇ ಬರ್ತೀನಿ ಅಂತ ಒಂದ್ ದಿವಸ ಆದ್ರೂ ಅವ್ರ ಗದ್ದೆ ಹತ್ರ, ಅವರ ಫ್ಯಾಕ್ಟರಿ, ಅವ್ರೆಲ್ಲರದು ಬಿಸ್ನೆಸ್ ಇದೆ, ಅವ್ರ ಸ್ಕೂಲ್ ಕಾಲೇಜ್ ಇದೆ, ಅಲ್ಲೇ ಹಾಲ್ ಇದೆ, ಅಂತಲ್ಲಿ ಮೀಟಿಂಗ್ ರೂಮ್ಸ್ ಇವೆ, ಅಲ್ಲೇ ಬಂದ್ಬಿಡು ಅಲ್ಲಿ ಭೇಟಿ ಆಗೋಣ ಅಂತಿಲ್ಲ. ಯಾಕಂದ್ರೆ ಅಲ್ಲಿ ಕಾಲರ್ ಹಿಡಿದ್ಬಿಟ್ಟು ನನ್ ಇನ್ನೊಂದಿಷ್ಟು ಏನೋ ಪೆಂಡಿಂಗ್ ಇದೆ ಅಂತ ಇನ್ನೊಬ್ಬನೇ ಅವನೋ ಬರ್ತಾನೆ ಅನ್ನೋ ಭಯ ಭಕ್ತಿಯಿಂದ ಅವ್ರು ಕಾಯುತ್ತಿದ್ದಾರೆ. ಇಲ್ಲಿ ಬಂದ್ರೆ ದರ್ಬಾರ್ ಹೊರಗೆ ನಿಲ್ಲಿಸ್ತಾನೆ, 3 ಸ್ಟಾರ್ 5 ಸ್ಟಾರ್ ಹೋಟ್ಲ್, ಅದು 3 ಸ್ಟಾರ್ ಟೈಪ್ ಹೇಳ್ಕೊಳ್ತಾರೆ. ಅಲ್ಲಿ ಒಳಗಡೆ ಕೂತಿರ್ತಾರೆ ಇವರು. ನಾನು ಹೆಸರು ತಗೊಂಡು ಹೋಟ್ಲ್ ತಗೊಂಡು ಹೆಸರು ಹೇಳ್ತೀನಿ ಬೇಕಾದ್ರೆ. ಅಲ್ಲಿ ಕುತ್ಕೊಂಡ್ಬಿಟ್ಟು ಜ್ಯೂಸ್ ಕುಡ್ಕೊಂಡು ಅವ್ನು ಬಂದವನಿಗೆ ಒಂದಿಷ್ಟು ಮೊದಲು ತಿನ್ನಿಸ್ತಾರೆ. 1 ಅವರ್ ಇವ್ರು ಲೇಟ್ ಆಗಿ ಬರೋದು, ಮೇಲೆ ರೂಮಲ್ಲಿ ಇರ್ತಾರೆ, ಕೆಳಗಡೆ ಬರೋಕೆ 1 ಅವರ್ ಲೇಟು, ಚೆನ್ನಾಗಿ ಉಂಡಿಸ್ ತಿನ್ನಿಸ್ತಾನೆ. ಅವ್ನು ಅರ್ಧ ಕ್ವಶನ್ ಮರ್ತೋಗ್ಬಿಡ್ತಿರ್ತಾನೆ, ಏನ್ ಕೇಳಕ್ ಬಂದಿದ್ದೀನಿ ಅನ್ನೋದು ಮರ್ತೋಗ್ಬಿಡ್ತಾನೆ. ತಂದೊಂದು ತನ್ನ ಹಳೆಯದೊಂದು ಟ್ರಾನ್ಸ್ಫರ್, ಇವನೊಂದು ಪಕ್ಕದ ಒಂದು ಸರ್, ಇವನೊಂದು ಸರ್ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾನೆ. ಬಟ್ ಆ ವಿಷನ್ ಅನ್ನೋದಿಲ್ಲ. ಅಂದ್ರೆ ನಾನು ಇಷ್ಟು ಗೇಲಿ ಮಾಡಿ ಇವತ್ತು ಇಷ್ಟು ನಿಮ್ನ ರೀತಿಯಿಂದ ನಾನು ಯಾವತ್ತೂ ಮಾತಾಡ್ದವನಲ್ಲ. ಈ ಹೋಟ್ಲು ಹೆಸರು, 1 ಅವರ್ ಊಟ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಹೊಟ್ಟೆ ಉರಿತಾ ಇದೆ ರೀ. ಅಲ್ಲಿ ಕುಡಿಯಕ್ ನೀರಿಲ್ಲ, ಕನೆಕ್ಷನ್ ಸಿಕ್ಕಿಲ್ಲ ರೀ. ಇವತ್ತಿನವರೆಗೂ ಹಳ್ಳಿಗಳಿವೆ ಎಲ್ಲಿ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಇಲ್ಲ. ಕೋರ್ಟ್ಗಳು ಹೇಗ್ ನಡೀತವೆ ನೋಡ್ಬೇಕು. ಕಾಸ್ ಲಿಸ್ಟ್ ಇಲ್ಲೇ ಕೋರ್ಟ್ಗಳು ನಡೀತಾ ಇದಾವೆ. ನಾಚಿಕೆ ಬರ್ಬೇಕು ಅವ್ರಿಗೆ. ನೋಡಿ ಸರ್, ಇಲ್ಲಿಂದ ರಸ್ತೆಗಳು ನೋಡಿ, ಇಟ್ ಇಸ್ ಪೆಥೆಟಿಕ್. ಕಂಟಿನ್ಯೂ ಮಾಡಿ ಮೇಡಮ್. ಪೆಥೆಟಿಕ್ ಅಂತಂದ್ರೆ ಏನು, ಒಂದು ಗರ್ಭವತಿ ಮಹಿಳೆ ಆ ರಸ್ತೆ ಮೇಲೆ ಹೋಗ್ಬೇಕು ಅಂತಂದ್ರೆ ಇಟ್ ಇಸ್ ಆಕ್ಚುಲಿ ವೆರಿ ರಿಸ್ಕಿ. ಏನ್ ಡೆಲಿವರಿ ಆಗುತ್ತೆ ನಮ್ಗೆ ಸರ್, ಬಹಳ ಇದೆ. ಅಂದ್ರೆ ನೀವು ಯಾವ್ದೇ ತಗೊಳ್ಳಿ, ನೇಮ್ ಇಟ್, ಇದು ಒಂದು ಚೆನ್ನಾಗಿ ಮಾಡಿದಾರೆ ಅಂತಿಲ್ಲ. ಸೋಲಾರ್ ಮಾಡ್ಬೇಕಾಗಿತ್ತು ಸರ್, ಯಾಕೆ ಮಾಡಿಲ್ಲ ಅವರು? ಇಷ್ಟು ವರ್ಷ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ಇದಾರೆ, ಅದ್ರದ್ದು ಉಪಯೋಗ ತಗೊಂಡಿದ್ದಾರೆ, ತಾವೆಲ್ಲ ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ. ಒಂದಾದ್ರೂ ಸರ್ ಯೋಚನೆ ಮಾಡುವಂತ ಇದು ಅಲ್ವಾ ಇದು? ಅಲ್ಲ, ಅದ್ರ ಜೊತೆಗೆ ಮೇಡಮ್ ಇವತ್ತಿಗೂ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಅಪ್ಯಾಥಿ ನಾನು ನೋಡ್ತೀನಿ. ಒಂದು ಲೆಟರ್ ಕೊಟ್ಬಿಟ್ರೆ, ಸರ್ ನಿಮ್ಗೆ ಲೆಟರ್ ಕೊಟ್ಟು ಕೆಲಸ ಆಗ್ಬೇಕಾ ಅಕ್ನಾಲಜ್ಮೆಂಟ್ ಬೇಕಾ ಅಂತ. ನೀನು ಅಕ್ನಾಲಜ್ಮೆಂಟ್ ಕೊಡೋ ಕೂತಿರೋದು, ನೀ ಅಕ್ನಾಲಜ್ಮೆಂಟ್ ಕೊಡೋ. ಕೆಲಸ ನಾನು ಯಾವ ಕಡೆ ಮಾಡಿಸ್ಕೋಬೇಕು ಕೊಡ್ತಿದ್ದೆ, ನೀನು ಮಾಡೋನಲ್ಲ ಅಂತ ನಾನು ಜೋರಾಗಿ ಹೇಳ್ತೀನಿ. ಅಂದ್ರೆ ಅಕ್ನಾಲಜ್ಮೆಂಟ್, ಹಿಂಬರಹ. ಮೇಡಮ್ ನಾನು ನಿಮ್ಗೊಂದು ಹೇಳ್ತೀನಿ, ಅಲ್ಲಿ ಒಂದು ಪತ್ರ ಕೊಟ್ಟು ಪತ್ರ ವ್ಯವಹಾರ ಮಾಡಿ ಹಿಂಬರಹ ಕೇಳಿದ್ರೆ, ಯಾಕೆ ಮಾತಾಡ್ತೀರಾ ಅಂತ ಪ್ರಶ್ನೆ ಮಾಡ್ತಾರೆ. ಹಿಂಬರಹ ಕೇಳಿದ್ರೆ ಏನು ಅಂತ ವಿರೋಧಿಗಳಾಗಿ ನೋಡ್ಕೊಳ್ತಾರೆ. ಹಿಂಬರ ಇದು ಏನು ಕರ್ನಾಟಕನ, ಬಿಹಾರ, ಇಲ್ಲದ ಎಲ್ಲೋ ಸೊಮಾಲಿಯಾ ಗಿಮಾಲಿಯಾ ಎತ್ತು ಹೋಗದಿದಾರ ಅಂತ ಅನ್ಸ್ಬೇಕು ನನಗೆ. ನಾನು ಅಲ್ಲಿ ಅವನೇ ಅಂದ್ರು ನನಗೆ ಹಿಂಗೆ. ನಾನು ನಾರ್ತ್ ಕರ್ನಾಟಕ ಅಂದ್ರೆ ಅಲ್ಲಿ ಅವನಂದ್ರೆ ಹುಬ್ಳಿ ಧಾರವಾಡ ಕಡೆಯವನು. ಬಟ್ ಅದೇ ನಾರ್ತ್ ಕರ್ನಾಟಕ ನಮ್ಮ ಭಾಗ ಅನ್ಕೊಂಡು ನಾವು ಬೆಳೆದಂಥವ್ರು ಅಲ್ಲಿ ಹೋದ್ರೆ ಇವತ್ತು ಅಕ್ನಾಲೇಜ್ಮೆಂಟ್ RTI ಅಪ್ಲೈ ಮಾಡ್ತೀರಾ? ಏನು ಪ್ರಶ್ನೆ? RTI ಇಟ್ಸ್
ಇಟ್ ಇಸ್ ಅ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್, ಇದು ಒಂದು ಇನ್ಸ್ಟ್ರೂಮೆಂಟ್ ಅದು. ಯಾವುದು ಈಗ RTI ಇವ್ರ ಪರವಾಗಿ ನಾನು ಒಂದು RTI ಹಾಕಿದ್ರೆ ನಾನು ಇವ್ರ ವಿರುದ್ಧ ನಿಂತಿದ್ದೀನಿ ಅಂತಲ್ಲ, ಇವ್ರು ಏನು ವೈಭವಕರಿ ಸರಿ ಏನು ಒಳ್ಳೇದು ಮಾಡಿದ್ರೆ ಕೇಳಕ್ಕೆ. ಅಂದರೆ ಇವತ್ತಿಗೆ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಒಂದೇ ಒಂದು ರೀತಿಯಿಂದ ಇದು ಪಕ್ಷಾತೀತವಾಗಿ ನಾನು ಮಾತಾಡ್ತಾ ಇದ್ದೀನಿ. ಇವತ್ತು ಯಾರೋ ಅಂತೇಳಿ MLA ಇರ್ಬೋದು, ಯಾವುದೋ ಒಂದು ಸರ್ಕಾರ ಇರ್ಬೋದು, ಅದ್ರ ಬಗ್ಗೆ ಅಲ್ಲ, ಎಲ್ಲರೂ ಮಾಡಿರೋದು ಅದೇ ರೀತಿಯಿಂದ. ಜನರು ಎಚ್ಚರಿಕೋಬೇಕು, ಜನರು ಪ್ರಶ್ನೆ ಮಾಡಬೇಕು, ಜನರು ಇವತ್ತು. ಆಮೇಲೆ ಈ ಘೋಷಣೆ ಇದೆಯಲ್ಲ ಇತ್ತೀಚೆಗೆ, ಇದು ಈಗ ಐ ಕಮ್ ಬ್ಯಾಕ್ ಟು ದ ಮೇನ್ ಟಾಪಿಕ್. ಇವಾಗ ನೆನ್ನೆ ಇವರು ಅಲ್ಲೊಂದು ಮೀಟಿಂಗ್ ಮಾಡಿಬಿಟ್ಟು ಘೋಷಣೆ ಮಾಡಿದ್ರು. ಘೋಷಣೆ ಮಾಡೋದ್ರಲ್ಲಿ ಯಾರು ಹಿಂದಿದ್ದಾರೆ? ಅವ್ರು ಮೊದಲು BJP ಅವರು ವರ್ಲ್ಡ್ ರೆಕಾರ್ಡ್ ಮಾಡಿದ್ರು, ರೆಕಾರ್ಡಿಂಗ್ ಮಾಡ್ತಾ ಇದ್ದಾರೆ. ಘೋಷಣೆಯಿಂದ ನಮ್ಗೇನು ಬೇಡ, ಅದು ದೇ ಆರ್ ವೆರಿ ಗುಡ್ ಅಟ್ ಇಟ್, ಅದ್ರ ಬಗ್ಗೆ ನಮ್ಗೆ ಎರಡನೇ ಮಾತಿಲ್ಲ. ಆದರೆ ನಿಜವಾದ ಕಳಕಳಿ ಇಟ್ಕೊಂಡು ಅಲ್ಲೇ ಇದ್ಬಿಟ್ಟು, ಸರ್ ನಾನು ಅಪ್ರಿಷಿಯೇಟ್ ಮಾಡ್ತಾ ಇದ್ದೆ ಎಲ್ಲ MLAಗಳು ವಾರಕ್ಕೆ ಒಂದ್ಸತಿ ಒಂದು ಫುಲ್ ವೀಕ್ ಇಲ್ಲೇ ಇರ್ತೀನಿ ಅಂತ. ಎಲ್ಲ TV ಚಾನಲಲ್ಲಿ ನಿಮ್ಮ MLA, ಕಲ್ಯಾಣ ಕರ್ನಾಟಕದ MLA ಇವತ್ತು ಇಲ್ಲೇ ಇರ್ತಾನೆ 24/7, ಅಲ್ಲೇ ಊಟ ಮಾಡ್ತಾನೆ, ಅಲ್ಲೇ ಇರ್ತಾನೆ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಿಬಿಡಿ ಒಂದು IB-ನ. ಅವಾಗ ಜನರೆಲ್ಲ ಅಲ್ಲಿ ಹೋಗ್ಲಿ, ಗ್ರೀವೆನ್ಸಸ್ ರಿಡ್ರೆಸ್ ಎಲ್ಲ ಆಗ್ಲಿ. ಈ ರೀತಿಯ ಡಿಮಾಂಡ್ ಇರಬೇಕು, ಪಾರದರ್ಶಕತೆ ಇರಬೇಕು. ಅದನ್ನು ಬಿಟ್ಬಿಟ್ಟು ಸದಾಶಿವನಗರದ ವಾತಾವರಣದಲ್ಲಿ ಸಿಗೋದಿಲ್ಲ. 20,000 ಸರ್ಕಾರ ಹುದ್ದೆಗಳು ಖಾಲಿ ಇದಾವೆ ಅಂದ್ರೆ ಅಲ್ಲ, ಅದಕ್ಕೆ ನಾನು ಈ ಘೋಷಣೆಗಳು ಬೇಡ, ಈ ರೀತಿಯ ಮೂಲಭೂತವಾದ ಪ್ರಶ್ನೆಗಳನ್ನ ಎಬ್ಬಿಸಬೇಕು. ಜನರಿಗೆ ಜನರಿಗೆ ತಲುಪ್ತಾ ಇದೆ ಇಲ್ಲ ಅನ್ನೋದ್ರ ಬಗ್ಗೆ ಇವ್ರ ಪಾರದರ್ಶಕತೆ ಬಗ್ಗೆ ಮಾತಾಡೋದು ನೋಡಿದ್ರೆ ಅಮೆರಿಕದಿಂದ ಹಾರ್ವರ್ಡ್ ಇಂದ ಎದೆ ತಗೊಂಡ್ಬಿಟ್ಟಿದ್ದಾರೆ ಅಲ್ವಾ? ಹಂಗೆ ಏನು ಅಗದಿ ಸಿಕ್ಕಾಪಟ್ಟೆ ಸೋಬರ್ ಸರ್. ಯುರೋಪಲ್ಲೇ ಹುಟ್ಟು ಬೆಳೆದಿರೋದವರು ಹಂಗೆ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ನಾನು ಹೇಳೋದೇನಂದ್ರೆ 24 ಗಂಟೆ ನಾನು ಅಲ್ಲೇ ಇರ್ತೀನಿ, 7 ದಿವಸ, ನೋ ವಾಚ್ಮನ್, ಎನಿಬಡಿ ಕ್ಯಾನ್ ಕಮ್ ಇನ್ ಅಂತ ಈಗ ಹೇಳ್ಬೇಕು. ಇಲ್ಲ ಒಂದು ಫೇಸ್ಬುಕ್ ಲೈವ್ ಮಾಡ್ಬಿಟ್ಟು ನೀವು ಯಾರಾದ್ರೂ ಇದಕ್ಕೆ ಟ್ಯಾಗ್ ಮಾಡಿ ಮಾಡ್ತೀವಿ. ಓಕೆ ಮೇಡಮ್, ಪ್ರಣಾಳಿಕೆ ಘೋಷಣೆ ಆಗಿದೆಯಲ್ಲ, ಎಷ್ಟರ ಮಟ್ಟಿಗೆ ಇದು ಕಾರ್ಯರೂಪಕ್ಕೆ ಬರುತ್ತೆ? ಜೊತೆಗೆ 371 ಜಾರಿ ಆದ ನಂತರ ಇಲ್ಲಿಯ ತನಕ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಿದೆ? ಸುಧಾ ಮೇಡಮ್ ಅವರು, ಈಗ ಈ 371 ಮತ್ತೆ ಈ ಕಲ್ಯಾಣ ಕರ್ನಾಟಕ ಆದ ನಂತರ ಏನೆಲ್ಲ ಕೆಲಸ ಕಾರ್ಯಗಳು ಆಗಿದೆ ಅಂತ ಅನ್ಸುತ್ತಾ? ಆಗಿದೆಯಾ ಅಥವಾ ಆಗ್ಬೇಕಾಗಿತ್ತ? ಬಹಳಷ್ಟು ಆಗ್ಬೇಕಾಗಿತ್ತು, ಆಗಿಲ್ಲ. ಕಲ್ಯಾಣ ಕರ್ನಾಟಕ ಅಂತ 2019 ಅಲ್ಲಿ ನಮ್ಮ ಸರ್ಕಾರ, BJP ಸರ್ಕಾರ ಇದಕ್ಕೆ ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಒಂದು ಕೊಟ್ರು. ಬಟ್ ಅದಾದ್ಮೇಲೆ ಕಲ್ಯಾಣ ನಿಜವಾಗ್ಲೂ ಆಗಿಲ್ಲ. ಟು ಬಿ ಫ್ರಾಂಕ್, ಕಲ್ಯಾಣ ಆಗಿಲ್ಲ. ಕಲ್ಯಾಣ ಕರ್ನಾಟಕಕ್ಕೆ ಕಲ್ಯಾಣ ಆಗಿಲ್ಲ. ಕಲ್ಯಾಣ ಕರ್ನಾಟಕಕ್ಕೆ ಕಲ್ಯಾಣ ಆಗಬೇಕು ಅಂತಂದ್ರೆ ನಾವು ಒಳ್ಳೆ ರಾಜಕೀಯದಲ್ಲಿ ಒಳ್ಳೆ ಲೀಡರ್ಗಳನ್ನೇ ನಾವು ಆರಿಸಿ ತರಬೇಕು. ಜನರ ಪರವಾಗಿ ಒಂದು ಕನಿಕರ ಇರೋ ಲೀಡರ್ಗೆ ಆರಿಸಿ ತರಬೇಕು ನಾವು. ಇಲ್ಲಿ ನೋಡಿ, ಸರ್ಕಾರ ಹುದ್ದೆಗಳು 20,000 ಪೋಸ್ಟ್ಗಳು ಖಾಲಿ ಇದಾವೆ. 30,000 to 20,000 ಪೋಸ್ಟ್ಗಳು ಖಾಲಿ ಇದಾವೆ. ಇದನ್ನ ಯಾಕೆ ಖಾಲಿ ಇಟ್ಟಿದ್ದಾರೆ? ಆಮೇಲೆ ಇವ್ರು ಮಾಡೋದೆಲ್ಲ ಇಟ್ ಇಸ್ ಜಸ್ಟ್ ಶೋ ಪುಟ್ ಅಪ್, ಒಂದು ಕಾಸ್ಮೆಟಿಕ್ ಅಪ್ರೋಚ್ ಅದನ್ನ ಕೊಟ್ಬಿಟ್ಟು ಅದನ್ನ ಕ್ಲೋಸ್ ಮಾಡ್ಬಿಡ್ತಾರೆ. ಗ್ಯಾರಂಟೀಸ್ ಕೇಕ್ ಕೊಟ್ಟಿದ್ರಲ್ಲ, ಅದೇ ತರ ಇಲ್ಲಿನೂ ಅದೇ ಮಾಡ್ಬಿಟ್ಟು ಕ್ಲೋಸ್ ದ ಮ್ಯಾಟರ್. ಅದು ಒಂದ್ ದಿನಕ್ಕೆ ಎವ್ರಿಥಿಂಗ್ ಸೀಮ್ಸ್ ಟು ಬಿ ವೆರಿ ಫೈನ್, ಹ್ಯಾಪಿ ಗೋಯಿಂಗ್. ಮುಂದಿನ ಆಟ ಹಿಂದಿನ ಸಪಾಟ ಇದ್ದಂಗೆ ಇದೆ ಇವ್ರದ್ದು. ತೋಡಿದ ಬಾವಿಗೆ ಜನರೇ ಸಾಕ್ಷಿ, ಮಾಡಿದಕ್ಕೆ ನೀರೇ ಸಾಕ್ಷಿ, ಆ ತರ ಇದೆ. ಮಾಡಿದ ಕೆಲ್ಸಕ್ಕೆ ಜನರೇ ಸಾಕ್ಷಿ ಅಂತಾರಲ್ಲ. ಸೊ ಯಾರು ಜನರು ಇಲ್ಲಿ ಸಂತೋಷವಾಗಿಲ್ಲ, ಏನು ಅಭಿವೃದ್ಧಿ ಆಗಿಲ್ಲ. ದಿಸ್ ಇಸ್ ಆಲ್ ಅ ಶೋ ಪುಟ್ ಅಪ್. ಸರ್, ಈಗ ಅಭಿವೃದ್ಧಿ ಯೋಜನೆಗಳು ಜಾರಿ ಆದ್ಮೇಲೂ ಕೂಡ ಅದನ್ನ ಸಮರ್ಪಕವಾಗಿ ಅನುಷ್ಠಾನಕ್ಕೆ ತರುವಲ್ಲಿ ನಾಯಕರ ಕೊರತೆ ಎದ್ದು ಕಾಣ್ತಾ ಇದೆಯಾ? ಅಲ್ಲಿ ನಾಯಕರ ಕೊರತೆ ಆಮೇಲೆ ಮಾತಾಡೋಣ. ಈಗ ಯಾವುದೇ ಒಂದು ಮುನ್ಸಿಪಾಲಿಟಿ ಆಗಲಿ ಅಥವಾ ಒಂದು ಗ್ರಾಮ ಪಂಚಾಯತಿ ಆಗಲಿ, ಪ್ರತಿ ವರ್ಷ ಒಂದು ಕ್ರಿಯಾ ಯೋಜನೆ ಅಂತ ಇರ್ತದೆ, ಅದಕ್ಕೆ ಒಂದು ಅನುಷ್ಠಾನಗಳ ಮಾನಿಟರಿಂಗ್ ಏಜೆನ್ಸಿಗಳಿರ್ತವೆ. ಇದನ್ನು ನೋಡಿಕೊಳ್ಳೋದಕ್ಕೆ ರಾಜಕೀಯ ನಾಯಕರುಗಳಿರ್ತಾರೆ. ಇದನ್ನು ನೋಡೋದಕ್ಕೆ ಒಬ್ಬ ಗ್ರಾಮ ಪಂಚಾಯತ್ ಮೆಂಬರು, ಒಬ್ಬ MLAನೋ, ಒಬ್ಬ ಮಂತ್ರಿನೋ ಅಥವಾ ಜಿಲ್ಲಾ ಉಸ್ತುವಾರಿ ಇವ್ರಿಗಿರುತ್ತೆ, ಏನು ಮಾಡಿದ್ರು ಇಷ್ಟು ವರ್ಷ ಅಂತ ಇವರು. ಯಾಕಂದರೆ ಈಗ ನಮಗೆ ಇವತ್ತು ಗೊತ್ತಾಗಿಲ್ಲ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ವಿಚಾರದಲ್ಲಿ ಹಿಂದುಳಿದಿದೆ ಅಂತ. ನಮ್ಗೆ ಗೊತ್ತಿದ್ದೇ ಒಂದು 50 ವರ್ಷ ಆಗಿದೆ. 50 ವರ್ಷದ ಹಿಂದೆ ನಮಗೊಂದು ಟೈಮ್ ಬೌಂಡ್ ಪ್ಲಾನ್ ಇತ್ತ. ಟೈಮ್ ಬೌಂಡ್, ಇಷ್ಟು ಸಮಯದ ಇಷ್ಟು ಫ್ರೇಮ್ವರ್ಕಲ್ಲಿ ನಾನು ಎಷ್ಟನ್ನ ಅಭಿವೃದ್ಧಿ ಮಾಡಬೇಕು, ನನ್ನ ಬೆಂಚ್ ಮಾರ್ಕ್ ಏನಿದ್ವು, ಅದನ್ನು ಮಾಡೋದಕ್ಕೆ ಆ ಮೈಲಿಗಲ್ಲುಗಳನ್ನು ಮಾನಿಟರ್ ಮಾಡಿದ್ರ ನೀವು, ಅಥವಾ ಸುಮ್ಮನೆ ರಾಜಕಾರಣ ಮಾಡ್ತಾ ಹೋದ್ರ? ಸಾಯಿನಾಥ್ ಒಂದು ಪುಸ್ತಕ ಬರೋದು ಸುಮಾರು ವರ್ಷಗಳ ಹಿಂದೆ, ಎವ್ರಿಬಡಿ ಲವ್ಸ್ ಅ ಗುಡ್ ಡ್ರೌಟ್ ಅಂತ. ಒಂದು ಒಳ್ಳೆ ಬರ ಎಲ್ರಿಗೂ ಒಂದು ವರದಾನ ಅಂತ ರಾಜಕಾರಣಿಗಳಿಗೆ. ಹಾಗೆ ಬರ ಇದ್ರೆ ತಾನೇ ಅನುದಾನ ಬರೋದು, ಇದು ಹಿಂದುಳಿದ ತಾನೇ ಅನುದಾನ ಬರೋದು. ಮುಂದುವರೆದ್ ಬಿಟ್ರೆ ಅನುದಾನ ಕಟ್ಟಾಗುತ್ತೆ, ವಿಶೇಷ ಸ್ಥಾನಮಾನ ಇರೋದಿಲ್ಲ.
ಕಲ್ಯಾಣ ಹೆಸರಲ್ಲಿ ರಾಜಕಾರಣ. ಈಗ ನೀವೆಲ್ಲ ಯಡಿಯೂರಪ್ಪಾಜಿ ಇದ್ದಾಗ ಸರ್ ಯಡಿಯೂರಪ್ಪಾಜಿ ಇದ್ದಾಗ 1 ಎಕರ್ಗೆ 5 ಲಕ್ಷ ಕೊಟ್ಟಿದ್ರು ಅವರು, ರೋಟಿಗಾಗ್ಲಿ ಇದಕ್ಕಾಗ್ಲಿ. ಬಟ್ ಈ ಸಲ ಅದು ಯಾಕೂ ಬರ್ತಾ ಇಲ್ಲ. ಆಮೇಲೆ 4,000 ರೂಪಾಯಿ ನಮ್ಮ ರಾಜ್ಯ ಕಡೆಯಿಂದ ಕೊಡ್ತಾ ಇದ್ರು, ಕೇಂದ್ರ ಕಡೆಯಿಂದ 6,000 ರೂಪಾಯಿ ಕೊಡ್ತಾ ಇದ್ದಾರೆ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಗೆ. ಅದು ಕಟ್ ಮಾಡಿದ್ದಾರೆ. ಅವ್ರಿಗೆ ಕೂಡ ಸ್ಕಾಲರ್ಶಿಪ್ ಕಟ್ ಮಾಡಿದ್ದಾರೆ, ರೈತರ ಮಕ್ಳಿಗೆ ಕೂಡ ಸ್ಕಾಲರ್ಶಿಪ್ ಕಟ್ ಮಾಡಿದ್ದಾರೆ, ಅವ್ರಿಗೆ ಕೂಡ ಎಲ್ಲಾ ಅನುದಾನಗಳನ್ನ ಕಟ್ ಮಾಡಿದ್ದಾರೆ. ಅವರು ಬದುಕಬೇಕು ಹೇಗೆ ಅದು ಹೇಳಿ. ಒನ್ ಇಸ್ ದಿಸ್ ಇಸ್ ರಿಕ್ವೈರ್ಡ್ ಮೇಡಮ್. ಇದು ಅವಶ್ಯವಾಗಿ ನೀವು ಹೇಳಿರುವಂಥ ಪಾಯಿಂಟು ನಾನು ಒಪ್ಕೊಳ್ತೀನಿ, ಒಂದಿಷ್ಟು ಅನುದಾನಗಳು ಬರಬೇಕು, ಇನ್ನೂ ಜಾಸ್ತಿ ಬರಬೇಕು ಅಂತ. ಆದರೆ ನನ್ನ ಅಭಿಪ್ರಾಯ ಏನು, ಇಲ್ಲಿಂದ ಏನಾದರೂ ಒಂದಿಷ್ಟು ಇನ್ಸೆಂಟಿವೈಸ್ ಡಿಸ್ಇನ್ಸೆಂಟಿವೈಸ್ ಅಂತಾರಲ್ಲ, ಇಲ್ಲಿ ನೀವು ಒಂದು ಮೆಡಿಕಲ್ ಕಾಲೇಜ್ ಓಪನ್ ಮಾಡಿದ್ದೀರಾ, 2ನೇ ಮೆಡಿಕಲ್ ಕಾಲೇಜ್ ಓಪನ್ ಮಾಡಬೇಕಂದ್ರೆ ಅಲ್ಲಿ ಮಿನಿಮಮ್ ಒಂದು ಮೆಡಿಕಲ್ ಫೀಲ್ಡಲ್ಲಿ ಒಂದು ಟ್ರೈನಿಂಗ್ ನರ್ಸಿಂಗ್ ಕಾಲೇಜು ಕಲ್ಯಾಣ ಕರ್ನಾಟಕದಲ್ಲಿ ಓಪನ್ ಮಾಡಿದ್ರೆ ನಿಮ್ಗೆ ಇನ್ನೊಂದು NPS ಬರ್ಬೇಕಾ, ಅಲ್ಲಿ ಒಂದು NPS ಹಾಕಿ ಅಂದ್ರೆ ಇಲ್ಲಿ ಕೊಡ್ತೀವಿ ಅಂತ. ಅಂದ್ರೆ ಯು ಹ್ಯಾವ್ ಟು ಬ್ಯಾಲೆನ್ಸ್ ಔಟ್, ಅಂಡ್ ದಿಸ್ ಇಸ್ ವಿದಿನ್ ದ ಆಂಬಿಟ್ ಆಫ್ ದ ಗವರ್ಮೆಂಟ್, ವಿದೌಟ್ 1 ಪೈಸಾ ಲೋಡ್ ಆನ್ ದ ಎಕ್ಸ್ಚೆಕರ್. ಸರ್ಕಾರದಿಂದ ಒಂದೇ ಒಂದು ನಯಾ ಪೈಸಾ ಖರ್ಚು ಮಾಡದೆ ನನ್ನಂತ ಕೂಡಿಸಿದ್ರೆ ಅಲ್ಲಿ ಒಂದು 50 ಸ್ಕೂಲ್ ಮಾಡಿಸ್ತೀನಿ ನಾನು. ಏನಿಲ್ಲ, ಇಲ್ಲಿ 5 ಸ್ಕೂಲ್ ಕ್ಲೋಸ್ ಮಾಡ್ತೀವಿ ಅಂತ ಅಪ್ಲಿಕೇಶನ್ ಕೊಡಿ, ಒಂದು ಸ್ಕೂಲ್ ಅಲ್ಲಿ ಓಪನ್ ಮಾಡಿ, ಅಲ್ಲಿ ಒಂದು ಸ್ಕೂಲ್ ಓಪನ್ ಮಾಡಿದ್ರೆ ಇಲ್ಲಿ ನೆಕ್ಸ್ಟ್ ಸ್ಕೂಲ್ ಕೊಡ್ತೀವಿ ಅಂತ ಹೇಳಿ. DK ಶಿವಕುಮಾರ್ 2 ಸ್ಕೂಲ್ ಆಗ್ತಾನೆ, ಸೋಮಣ್ಣನೇ 2 ಸ್ಕೂಲ್ ಆಗ್ತಾನೆ, ಹೆಸರು ತಗೊಂಡು ಹೇಳ್ತೀನಿ ಬೇಕಾದ್ರೆ. ಇವ್ರಿಗೆ ಇಲ್ಲಿ ಮಾಡೋಕ್ಕಾಗತ್ತೆ, ಇಲ್ಲಿ ಮಾಲ್ ಕಟ್ಟಬೇಕು, ಇಷ್ಟು ದೊಡ್ಡದು ಮಾಡಬೇಕು. ಇಷ್ಟು ಚಿಕ್ಕ ಮಾಗಡಿ ರೋಡಲ್ಲಿ ಅಂತ ದೊಡ್ಡ ಮಾಲ್ ತೆಗೆದಿದ್ದಾನೆ ಮುಟ್ಟಾಳ. ನಾನು ಹೇಳೋದು 2 ಫ್ಲೋರ್ ಡೆಮಾಲಿಷನ್ ಆರ್ಡರ್ ಇಲ್ಲ ಅಂತೇಳಿ ಒಂದು ಮಾಲ್ ಕಟ್ಟು ಅಂತ. ಅರ್ಥ ಆಯ್ತಾ ನಿಮಗೆ? ಅಲ್ಲಿಂದ ಪರ್ಚೇಸ್ ಮಾಡಿಬಿಟ್ಟು ಈ ಮಾಲಲ್ಲಿ ಇಷ್ಟು ಪರ್ಚೇಸ್ ಮಾಡಿದ್ದು, ಅಲ್ಲಿಂದನೇ ಪರ್ಚೇಸ್ ಮಾಡಿರೋ ತರಕಾರಿ ಮಾರು ನೀನು ಅಂತ. ಇದೇ ರಿಲಯನ್ಸ್ ಅವ್ರಿಗೆ ಹೇಳಿ. ಅಂದರೆ ಓನ್ಲಿ ಬೈ ಪಾಲಿಸಿ ಇಂಟರ್ವೆನ್ಷನ್ ಐ ಕ್ಯಾನ್ ಗೆಟ್ ಕ್ರೋರ್ಸ್. ನಿಮಗೆ ಗೊತ್ತಾ, ಅವತ್ತು 15 ವರ್ಷ ಮುಂಚೆ ಸರ್ ರಿಕ್ವೈರ್ಮೆಂಟ್ ಆಫ್ 50,000 lakhs ಆಫ್ ಇನ್ವೆಸ್ಟ್ಮೆಂಟ್ ಓವರ್ ದ ಪೀರಿಯಡ್ ಆಫ್ 7 to 8 years ಅಂತ ಹೇಳಿದ್ರು. ಇವ್ರು ಕೊಟ್ಟಿರೋದು ಎಷ್ಟು ರೀ? ನೆನ್ನೆ ಪೇಪರಲ್ಲಿ ಅವರೇ ಹೆಮ್ಮೆಯಿಂದ ಹೇಳ್ಕೊಂಡಿರೋದು 5,000 ಕೋಟಿ ಕೊಟ್ಟಿದ್ದೀವಿ ಅಂತ. ಆದ್ರೆ ವಾಟ್ ಇಸ್ ದ ರಿಕ್ವೈರ್ಮೆಂಟ್? ಆ ಒಂದು ಅಂಕಿ ಸಂಖ್ಯೆ ನಾವು ಅದಕ್ಕೆ ಹೊಂದ್ಕೊಂಡಂಗೆ ಬೆಂಗಳೂರಿಗೆ ಎಷ್ಟು ಕೊಟ್ಟರು ನೋಡ್ಕೋಬೇಕು ನಾವು, ಅವಾಗ ಗೊತ್ತಾಗುತ್ತೆ ಇವ್ರನ್ನ ಅಷ್ಟೇ ಐತೆ ನಮಗೆ. ಎಕ್ಸಾಕ್ಟ್ಲಿ ಅಲ್ಲ, ಇದು ಎಕ್ಸಾಕ್ಟ್ಲಿ ಅಲ್ಲ ಸರ್. ಅದ್ರ ಜೊತೆಗೆ ನಾನು ಹೇಳ್ತಿರೋದು, ಎಷ್ಟರದ ರಿಕ್ವೈರ್ಮೆಂಟ್ ಇತ್ತು 5,000 ಕೋಟಿ ಕೊಟ್ರಿ ಅಲ್ವಾ? ಅದೇ ಸಮಯದಲ್ಲಿ ಬೇರೆ ರೀಜನ್ಸ್ಗೆ ಎಷ್ಟು ಕೊಟ್ಟಿದ್ದೀರಾ? ನಾನು ಹೇಳ್ತಿರೋದು ಏನಂತಂದ್ರೆ 5,000 ಕೋಟಿ ಕೊಟ್ಟಿದ್ದೀರಾ. ವಾಟ್ ವಾಸ್ ದ ರಿಕ್ವೈರ್ಮೆಂಟ್? ನಿಮ್ಮ ರಿಪೋರ್ಟ್ ಏನು ಸರ್ಕಾರಕ್ಕೆ 12 ವರ್ಷ ಮುಂಚೆ ತಲುಪಿದೆಯೋ ಅದರಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಕೇಳಿದ್ದಾರೆ ಓವರ್ ಪೀರಿಯಡ್ ಆಫ್ ಟೈಮ್? ಇವರು ವರ್ಷ ನಾವು 5,000 ಕೋಟಿ ಕೊಡ್ತಾ ಇದೀವಿ. ನಿಮ್ಮ ಕಾರ್ಯಕ್ರಮಕ್ಕೆ ಎಷ್ಟು ಕೋಟಿ ಹೊರಟೋಯ್ತು ಮೊದಲು ಅದು ಹೇಳಿ. ಅದರಲ್ಲಿ ಅದು 5,000 ಕೋಟಿಯಲ್ಲಿ ಹೊರಟೋಗ್ಬಿಟ್ಟಿರುತ್ತೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅಂದರೆ ಈ ರೀತಿಯ ಅಕೌಂಟಬಿಲಿಟಿ ಬರದೇ ಹೋದ್ರೆ, ಮತ್ತೆ ಪಾಲಿಸಿ ಇಂಟರ್ವೆನ್ಷನ್ ಹುಚ್ ಗೌರ್ಮೆಂಟ್ ಕುಡ್ ಹ್ಯಾವ್ ಡನ್. ನಾ ಬರೀ ಸಿದ್ದರಾಮಯ್ಯ ಅವ್ರಿಗೆ ಒಂದೇ ಹೇಳ್ತಾ ಇಲ್ಲ, ಸಿದ್ದರಾಮಯ್ಯ ಅವ್ರ ಸರ್ಕಾರಕ್ಕೆ ಹೇಳ್ತಾ ಇಲ್ಲ, ಮೊದಲಿನ ಸರ್ಕಾರಕ್ಕೂ ಹೇಳ್ತಾ ಇದ್ದೀನಿ. ಇಲ್ಲಿ ಇಷ್ಟು ದೊಡ್ಡದು ಇನ್ಫೋಸಿಸ್ ಕ್ಯಾಂಪಸ್, ಇಷ್ಟು ಜಾಗ ಲ್ಯಾಂಡ್ ಅಲಾಟ್ ಆಗಬೇಕಾ ಅಂತೇಳಿ ಒಂದು ಸ್ಕೂಲ್ ಓಪನ್ ಮಾಡಿ, ಬೇಡ್ರೆ ಅಲ್ಲೇ ಮಾಡಿ. That is another one. But what I'm trying to tell is at least policy intervention which was within the ambit of the government. ನಾನು ಹೇಳ್ತಾ ಇದ್ದೀನಿ, without a single paisa ಲೋಡ್ ಆನ್ ದ ಎಕ್ಸ್ಚೆಕರ್, ಯಾಕೆ ಮಾಡಕ್ಕಾಗ್ತಾ ಇಲ್ಲ? ನನ್ನ ಮನವಿ ಏನು ಅಂತಂದ್ರೆ, ಈಗ ಉದ್ಯೋಗವನ್ನ ಅರಸಿಕೊಂಡು ಬರ್ತಾ ಇರುವಂತ ಅಲ್ಲಿನ ಜನ ಇಲ್ಲಿ ಏನು ಬರ್ತಾರಲ್ಲ, ಇಲ್ಲಿ ರಾಜಧಾನಿ ಅಭಿವೃದ್ಧಿ ಆಗ್ತಾ ಇದೆ, ನಗರಗಳು ಅಭಿವೃದ್ಧಿ ಆಗ್ತಾ ಇದೆ, ಚೋಕ್ ಆಗ್ತಾ ಇದೆ, ಇಲ್ಲಿ ನಮಗೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಸರ್ ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ. ವೆನ್ ಅ ವರ್ಕ್ ಕ್ಯಾನ್ ಬಿ ಆಫ್ಲೋಡೆಡ್ ಫ್ರಮ್ ಐಸ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್, ಅಮೇರಿಕಾ ಆರ್ ಅದರ್ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ to Bangalore, definitely that work can be diverted to Gulbarga also. ಏನ್ ಡಿಫರೆನ್ಸ್ ಇದೆ ರೀ? ಅಲ್ಲೇ ಒಂದು IT ಸೆಕ್ಟರ್ ಮಾಡಿ, ಅಲ್ಲೇ IT ಹಬ್ ಮಾಡಿ, ಅಲ್ಲೂ ಡೈವರ್ಟ್ ಮಾಡಬಹುದು. ಇಲ್ಲ ಬೆಂಗಳೂರಲ್ಲಿ ಬಂದಿರೋ ಕೆಲಸಕ್ಕೆ ಕಾಲ್ ಸೆಂಟರ್ ಅಲ್ಲಿ ಮಾಡಿ, ಏನ್ ತಪ್ಪಿದೆ? ಸೊ ಬಟ್ ಪೀಪಲ್ಗೆ ಆಸಕ್ತಿ ಇಲ್ಲ, ಇನ್ಸೆಂಟಿವ್ ಅಂಡ್ ಡಿಸ್ಇನ್ಸೆಂಟಿವ್ ಕೊಡಬೇಕು. ಹೇಳಿ ಮೇಡಮ್. ಸಾರಿ ಫಾರ್ ಇಂಟರ್ವೆನ್ಷನ್. ಮೇಡಮ್ ಕಂಟಿನ್ಯೂ ಮಾಡಿ. ಸರ್ ನೀವೀಗ ಹೇಳಿದ್ರಲ್ಲ, ಈ ಜನಕ್ಕೆ ಮಾಡ್ಬೇಕನ್ನೋದು ಇದೆ ನಥಿಂಗ್ ರಾಕೆಟ್ ಸೈನ್ಸ್ ಇಲ್ಲಿ ಏನ್ ನಮ್ಗೆ ಬೇಕಾಗಿಲ್ಲ ಸರ್. ಇಲ್ಲಿ ವಿ ಡೋಂಟ್ ನೀಡ್ ಎನಿ ರಾಕೆಟ್ ಸೈನ್ಸ್ ಓವರ್ ಹಿಯರ್. ವಿ ಹ್ಯಾವ್ ಪೀಪಲ್, ವಿ ಹ್ಯಾವ್ ರಿಸೋರ್ಸಸ್, ವಿ ಹ್ಯಾವ್ ಪೀಪಲ್ ಟು ವರ್ಕ್, ಎಲ್ಲ ಇದೆ. ಇಲ್ಲಿನ ಜನ ಕೇಳ್ಕೊಂತ ಇದ್ದಾರೆ. 20,000 ನಿರುದ್ಯೋಗ ಇದೆ, ಇಲ್ಲಿ ಸರ್ಕಾರದ ಪೋಸ್ಟ್ ಗಳು ಖಾಲಿ ಇದಾವೆ. ಇದನ್ನ ಯಾಕೆ ತುಂಬ್ತಾ ಇಲ್ಲ ಇವರು? ಇಲ್ಲಿಂದ ಕ್ರೈಮ್ ರೇಟ್ ಯಾಕೆ ಜಾಸ್ತಿ ಆಗ್ತಾ ಇದೆ? ಯಾಕೆ ಲಾ ಅಂಡ್ ಆರ್ಡರ್ ಇಲ್ಲಿ ಕೊಲಾಪ್ಸ್ ಆಗ್ತಾ ಇದೆ? ಯಾಕೆ 12 ವರ್ಷದಲ್ಲಿ ಅಷ್ಟೊಂದು ಆಗಿರೋ ಕ್ರೈಮ್ ಈ ತರ ಯಾಕೆ ಆಗ್ತಾ ಇದೆ? ಇಲ್ಲಿ ಒಂದ್ 15 ತಿಂಗಳ ಮಗು ಹಿಡ್ಕೊಂಡು ಒಂದು ವಯಸ್ಸಾದ ಹೆಣ್ಮಗಳ ತನಕ ಇಲ್ಲಿ ಅತ್ಯಾಚಾರ ಆಗ್ತಾ ಇದೆ.
ಹೆಣ್ಮಕ್ಳು ಇಲ್ಲಿ ಕಾಣೆ ಆಗ್ತಾ ಇದ್ದಾರೆ ಇವತ್ತು. And it is not Forget getting about reported progress. also. We are absolutely it is not getting. Forget about progress. Forget about leading a one peaceful life. ಇವತ್ತು ಒಂದು ಭಯದ ಮೇಡಮ್ ಅಂದ್ರೆ ಈಗ ನಿಮ್ಮ ಪ್ರಕಾರ ಈ ಏನ್ ಗೌರ್ಮೆಂಟ್ ಇದೆಯಲ್ಲ, ಗೌರ್ಮೆಂಟ್ ಫೇಲ್ಯೂರ್ ಅಂದ್ರೆ ಕ್ರೈಮ್ ಕೇಸಸ್ ಇಟ್ ಇಸ್ ಜಾಸ್ತಿ ಡಿಕ್ಲೈನಿಂಗ್. ಎಕ್ಸಾಕ್ಟ್ಲಿ ಇದ್ರ ಒಳಗಡೆ ಏನೋ ಸಂಶಯನೇ ಇಲ್ಲ. ದ ಗವರ್ಮೆಂಟ್ ಹಸ್ ಕಂಪ್ಲೀಟ್ಲಿ ಫೇಲ್. ನನ್ನ ಪ್ರಕಾರ ಕರ್ನಾಟಕದಲ್ಲಿ ಸರ್ಕಾರ ಇಲ್ಲ, ಇದ್ರೂ ಅದು ವೆಂಟಿಲೇಟರ್ ಅಲ್ಲಿ ಇದೆ, ವೆಂಟಿಲೇಟರ್ ಮೋಡ್ ಮೇಲೆ ಇದೆ. ಅಲ್ಲ ಈ ಡಬಲ್ ಇಂಜಿನ್ ಸರ್ಕಾರ ಇತ್ತಲ್ಲ, ಆ ಟೈಮಲ್ಲಿ ಅವಕಾಶ ಇತ್ತಲ್ಲ, ಅಲ್ಲಿ ಆವಾಗ ಏನ್ ಮಾಡಿದ್ರು ಅಂತ ಹೇಳಿ ಈಗಿರುವಂತ ಸರ್ಕಾರ ಮತ್ತೆ ಡಬಲ್ ಇಂಜಿನ್. ಸರಿ ಸರ್ಕಾರ, ನಾನು ಹೇಳ್ತೀನಿ, ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಈಗ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ, ನಮ್ಮ ಕಲಬುರಗಿಯಲ್ಲೇ ಒಂದು ಇದ್ರದ್ದು ಗಾರ್ಮೆಂಟ್ ಪಾರ್ಕ್ ತಗೊಂಡ್ ಬಂದ್ರು ಅವರು. ಅದರಿಂದ 2 ಲಕ್ಷ ಜನಕ್ಕೆ ಇಂಡೈರೆಕ್ಟ್ ಆಗಿ ಉದ್ಯೋಗ ಸೃಷ್ಟಿ ಆಗ್ತಾಯಿತ್ತು, 1 ಲಕ್ಷ ಜನಕ್ಕೆ ಡೈರೆಕ್ಟ್ ಆಗಿ ಉದ್ಯೋಗ ಸೃಷ್ಟಿ ಆಗ್ತಾಯಿತ್ತು. ಅದು ಬಿಟ್ಟು ಅಕ್ಕಪಕ್ಕದಲ್ಲಿ ಏನಿದ್ದಾರೆ ಫಾರ್ಮರ್ಸ್, ಅಂದ್ರೆ ಏನ್ ಕಾಟನ್ ಬೆಳಿತಾರೆ ರಾಯಚೂರಾಗ್ಲಿ ಗುಲ್ಬರ್ಗದಲ್ಲಿ, ಅವರಿಗೆಲ್ಲ ಒಂದು ಫಾರ್ ಇಯರ್ಸ್ ಟುಗೆದರ್ ಅವ್ರಿಗೆ ಒಂದು ಫರ್ಟಿಲೈಸೇಷನ್ ಮಾಡ್ತಂತೆ ಅಂದ್ರೆ ಒಂದು ರೆಡಿ ಮಾರ್ಕೆಟ್ ಅವ್ರಿಗೆ ಸಿಗ್ತಾ ಇತ್ತು. ಪ್ಲಸ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್, ಟೆಕ್ಸ್ಟೈಲ್ ಅಂದ್ರೆ ಇಲ್ಲೆಲ್ಲ ಬಟ್ಟೆ ಮಾರಾಟರಿಗೆ, ಬಿಸ್ನೆಸ್ ದವರಿಗೆ ಇದೆಲ್ಲ ಒಳ್ಳೇದಾಗ್ತಾ ಇತ್ತು. ಸೊ ದಿಸ್ ವಾಸ್ ದ ಬಿಗ್ಗೆಸ್ಟ್ ಥಿಂಗ್ ವಾಟ್ ಕಲ್ಯಾಣ ಕರ್ನಾಟಕ ತಗೊಂಡು. ಮೊದ್ಲು ಏನ್ ಮಾಡಿದ್ರು, ಇದೇ ಸಿದ್ದರಾಮಯ್ಯ ಗವರ್ಮೆಂಟ್ ಇದ್ದಾಗ ನಮ್ಮ ಹತ್ರ ರೈತರಿಗೆ ಎಷ್ಟು ಜನದ ಲಿಸ್ಟ್ ಕಳಿಸ್ಬೇಕು ನಾವು ಸರ್ಕಾರ ಕಡೆಯಿಂದ ಕೇಂದ್ರಕ್ಕೆ, ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಸಲುವಾಗಿ ಅವ್ರು ಕಳಿಸಿರೋದು ಬರೀ 7,000 ರೈತರದ್ದು ಅಷ್ಟೇ ಲಿಸ್ಟ್ ಕಳಿಸಿದ್ರು. ಈಗ ಅದೇ 55,000 ಲಿಸ್ಟ್ ಹೋಗಿತ್ತು ನಮ್ ಸರ್ಕಾರ ಬಂದಾಗ ಫಸ್ಟ್. ಅಂದ್ರೆ ಏನ್ ಅನುದಾನಗಳು ಇಲ್ಲಿ ಬಡವರಿಗೆ, ಪೂರೆಸ್ಟ್ ಪೂರ್ ಪೀಪಲ್ಗೆ ಏನ್ ರೀಚ್ ಆಗ್ಬೇಕು ಅಂತ ನಮ್ ಕನಸಿದೆ ಆದರಣೀಯ ಪ್ರಧಾನಮಂತ್ರಿ ಮೋದಿಜಿ ಅವ್ರದ್ದು, ಅದು ನಮ್ ಡಬಲ್ ಇಂಜಿನ್ ಸರ್ಕಾರ ಬಂದಾಗ ಅದು ಕಾರ್ಯನಿರ್ವಹಣೆ ಆಗಿದೆ. ನೀವು ಶೌಚಾಲಯಗಳನ್ನ ತಗೊಳ್ಳಿ, ಮನೆ ಕಟ್ಟೋದನ್ನ ತಗೊಳ್ಳಿ, ಜಲ್ ಜೀವನ್ ಮಿಷನ್ ಅನ್ನ ತಗೊಳ್ಳಿ, ಕರೋಡೋಗಟ್ಲೆ ಲಕ್ಷಾನ್ಗಟ್ಲೆ ಜನರಿಗೆ ಇದು ಉದ್ಯೋಗ, ಇದು ಇಟ್ ಇಸ್ ರೀಚ್ ಟು ದೇರ್ ಹೌಸ್ ಇನ್ ಒನ್ ಆರ್ ದಿ ಅದರ್ ಫ್ರಾಮ್. ಅದು ಕಾಂಗ್ರೆಸ್ ಗವರ್ಮೆಂಟ್ ಅಲ್ಲಿ ಇದ್ದಾಗ ಅವ್ರು ಅದನ್ನ ಲಿಸ್ಟೇ ಕೊಡಂಗಿಲ್ಲ. ಈ ಸಲ ಅಂತೂ ಇಟ್ ಇಸ್ ವರ್ಸ್ಟ್ ದನ್ ದಟ್. ಎವ್ರಿಥಿಂಗ್ ಇಸ್ ಡಿಕ್ಲೈನಿಂಗ್, ಇಟ್ ಇಸ್ ಗೋಯಿಂಗ್, ದ ಗ್ರಾಫ್ ಇಸ್ ಗೋಯಿಂಗ್ ಡೌನ್. ಶಿಕ್ಷಕರ ಕೊರತೆ ಇದ್ರೂ ಕೂಡ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಅದರ ಬಗ್ಗೆ ವಿಚಾರಣೆ ಆಗಿಲ್ಲ. ಶಿಕ್ಷಕರ ಕೊರತೆ ಅಷ್ಟೇ ಅಲ್ಲ ಹೇಮಂತ್, ಅನೇಕ ಸರ್ಕಾರಿ ಇದ್ರ ಬಗ್ಗೆ ಶಾಲೆಗಳು ಅನೇಕ ಸಲ ಅನೇಕ ಸರ್ಕಾರಿ ಶಾಲೆಗಳು ಮುಚ್ಚುವ ಸ್ಥಿತಿಯಲ್ಲಿದ್ದಾವೆ. ಉತ್ತರ ಕರ್ನಾಟಕದಲ್ಲಿ 2 ಕಡೆ, ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎನ್ರೋಲ್ಮೆಂಟ್ ನೋಡಿದ್ರೆ, ನೀವು ಸ್ಕೂಲಿನ ಎನ್ರೋಲ್ಮೆಂಟ್ ನೋಡಿದ್ರೆ 1ನೇ ಕ್ಲಾಸ್ನ 7ನೇ ಕ್ಲಾಸ್ನ ಏನು ನಾವು ಒಂದು ಪ್ರಾಥಮಿಕ ಶಾಲೆಗಳಿದ್ದಾವೆ, ಎಲ್ಲ ಕ್ಲಾಸು ಸೇರಿ 1ರಿಂದ 7ರವರೆಗೂ ಸೇರಿ 20-30 ಹುಡುಗರಿದ್ದಾರೆ ಎನ್ರೋಲ್ಮೆಂಟ್. ಮೊಟ್ಟ ಮೊದಲು ಸರ್ಕಾರ ಮಾಡಬೇಕಾದ್ದು ಅಲ್ಲಿ ಎನ್ರೋಲ್ಮೆಂಟ್, ಅಲ್ಲಿ ಅಡ್ಮಿಷನ್, ಅಲ್ಲಿ ದಾಖಲಾತಿಯನ್ನು ಹೇಗೆ ಹೆಚ್ಚಿಸಬೇಕು. ಯಾಕೆ ಹೆಚ್ಚಾಗ್ತಾ ಇಲ್ಲ, ಮತ್ತು ಅದೊಂದು ಬೇರೆ ಅಧ್ಯಯನ, ಅದೊಂದು ಬೇರೆ ವಿವಾದ ಕೂಡ. ಯಾಕಂದರೆ ಖಾಸಗಿ ಶಾಲೆಗಳಲ್ಲಿ ಇನ್ನು ಕೊಟ್ಟಿದ್ದೆ ಪರ್ಮಿಷನ್ನು, ಹೀಗಾಗಿ ಎಲ್ಲರೂ ಖಾಸಗಿ ಶಾಲೆಗೆ ಹೋಗ್ತಿದ್ದಾರೆ. ಸರ್ಕಾರಿ ಶಾಲೆಗೆ ಹೋಗೋರು ಯಾರು, ಸರ್ಕಾರಿ ಏನು ಬೆನಿಫಿಟ್ಗಳಿದಾವಲ್ಲ ಅದನ್ನು ತಗೊಳ್ಳೋಕೆ ಮಾತ್ರ ಹೋಗ್ತಾರೆ. ಆ ಒಂದು ಲೋವರ್ ಇನ್ಕಮ್ ಗ್ರೂಪ್ ಮಾತ್ರ ಅಲ್ಲಿ ಹೋಗ್ತಾರೆ ಅಂತ ಒಂದು ಇದಾಗಿಬಿಟ್ಟಿದೆ. ಹೀಗಾಗಿ ಆ ಒಂದು ಪರ್ಸೆಪ್ಷನ್ ಇರೋದ್ರಿಂದ ಈಗ ಲೋ ಇನ್ಕಮ್ ಗ್ರೂಪ್ನವ್ರು ಕೂಡ ಅಲ್ಲಿ ಕಳಿಸಲ್ಲ, ಅಲ್ಲಿ ಕಳಿಸ್ಬಿಟ್ಟು ನಾವು ಬಡವರು ಅಂತಾರೆ ಜನ ಅಂತೇಳಿ, ಹೀಗೆಲ್ಲ ಆಗ್ಬಿಟ್ಟಿದ್ವಿ. ಅದ್ರ ಜೊತೆಗೇನೆ ಈ ಅರವಿಂದ್ ಹೇಳ್ತಾ ಇದ್ರಲ್ಲ, ಈ ಒಂದು ಹೇಗೆ ಅಲ್ಲಿ ಅನುದಾನ ಮತ್ತು ಅದನ್ನು ಮಾನಿಟರಿಂಗ್ ವಿಚಾರಗಳ ಬಗ್ಗೆ, ಇಂಟರ್ವೆನ್ಷನ್ ವಿಚಾರಗಳ ಬಗ್ಗೆ ನೀವು ಗಮನಿಸಿ. 1991 ಆಚೆ ಏನು ಗ್ಲೋಬಲೈಸೇಷನ್ ಆ್ಯಂಡ್ ಲಿಬರಲೈಸೇಷನ್ ಶುರು ಆಯ್ತಲ್ಲ, ಇಲ್ಲಿನ ಎಲ್ಲ ಸರ್ಕಾರಗಳು, ಎಲ್ಲ ರಾಜ್ಯ ಸರ್ಕಾರಗಳು ಏನು ಮಾತಾಡ್ತಿದ್ವು ರೀ, ಬೆಂಗಳೂರಿನ ಶಾಂಘೈ ಮಾಡೋಣ, ಬೆಂಗಳೂರಿನ ಸಿಂಗಾಪುರ್ ಮಾಡೋಣ. ಯಾರು ಬೀದರನ್ನ ಸಿಂಗಾಪುರ್ ಮಾಡೋಣ ಅಂತ ಮಾತಾಡಿಲ್ಲ. ಇನ್ನು ಮೊನ್ನೆ ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೆ, ರಾಮನಗರ, ಚನ್ನಪಟ್ಟಣ ಬೆಂಗಳೂರು ಸೇರಿಸ್ಬಿಡೋಣ. ಅಂದರೆ ಬೆಂಗಳೂರು ಅದು ನಮ್ಮ ಕೆಲಸನ, ಅಥವಾ ಬೀದರಲ್ಲಿ ನಾನು ಬೆಂಗಳೂರಿನ ಸೌಕರ್ಯ ಕೊಡೋದು ನನ್ನ ಕೆಲಸನ? ಒಬ್ಬ ಜವಾಬ್ದಾರಿಯುತ ನಾಯಕಂದು ಬೆಂಗಳೂರಿನ ಸೌಕರ್ಯವನ್ನು ನಾನು ಗುಲ್ಬರ್ಗ, ಬೀದರ್, ರಾಯಚೂರಲ್ಲಿ ಕೊಟ್ಟರೆ ಅಲ್ಲಿಂದ ಉದ್ಯೋಗನ ಅರಸಿ ಬೆಂಗಳೂರಿಗೆ ಜನ ಬರೋದಿಲ್ಲ. ಇಲ್ಲಿನ ಒಂದು ಕಂಜೆಷನ್ ಕಂಟ್ರೋಲ್ ಆಗುತ್ತೆ. ಎಲ್ಲ ಉದ್ಯೋಗ ಅರಸಿ ಇಲ್ಲಿ ಬರ್ತಾರೆ. ಇಲ್ಲಿ ಪ್ರೆಷರಿಂದ ನಾವು ಇಷ್ಟು ಬೆಂಗಳೂರಿನ ಅನೇಕ ಸಮಸ್ಯೆಗಳು, ಇಲ್ಲಿ ನೀರು ಕೂಡ ಇಲ್ಲ ಕುಡಿಯೋಕ್ಕೆ. ಬೆಂಗಳೂರಲ್ಲಿ ನೀರಿನ ಇದಿಲ್ಲ, ನೀರಿನ ಮೂಲ ಇಲ್ಲ. ಇಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿರೋ ಇವತ್ತಿಗೂ ಕೂಡ ಪ್ರತಿದಿನ 800 ಮಿಲಿಯನ್ ಲೀಟರ್ ಅಷ್ಟು ಶಾರ್ಟೇಜ್ ಇದೆ ಬೆಂಗಳೂರು ನೀರು ವಾಟರ್ ಸಪ್ಲೈಗೆ. ಯಾಕೆ? ಬಿಕಾಸ್ ಆಫ್ ಇನ್ಕ್ರೀಸಿಂಗ್ ಪಾಪ್ಯುಲೇಷನ್. Why it is increasing? Because of migration. Why it is migration? Because it is underdeveloped. Why it is underdeveloped? Because of bad politics.
Why there is bad politics? Because politicians are not invested in development. ಕ್ವಾಲಿಟಿ ಆಫ್ ಲೈಫ್ ಎಸ್ Absolutely, absolutely. ಇಲ್ಲ, ಇಲ್ಲಿ ಉದ್ಯೋಗ ಇಲ್ಲ. ಸರ್ಕಾರಿ ಇಂಜಿನಿಯರ್ ಕಾಲೇಜು ಆಮೇಲೆ ಇನ್ನೊಂದು ಬೀದರ್ ಬಗ್ಗೆ ಒಂದ್ ನಿಮಿಷ ನಾನು ಹೇಳ್ತೀನಿ. Okay, ಬೀದರ್ ಬಗ್ಗೆ ನಿನ್ನೆ ಬೀದರ್ ಮತ್ತೆ ನಾಂದೇಡ್ ರೈಲ್ವೆ ಇದ್ರ ಬಗ್ಗೆ ಚರ್ಚೆ ಆಗಿಲ್ಲ ಕ್ಯಾಬಿನೆಟ್ ಅಲ್ಲಿ. ಬೀದರ್ ಬ್ಯಾಂಗ್ಳೂರ್ ಕಾರಿಡಾರ್ ಬಗ್ಗೆ ಚರ್ಚೆ ಆಗಿಲ್ಲ. ಆಮೇಲೆ ಮೊದ್ಲು ಕ್ಯಾಬಿನೆಟ್ ಅಲ್ಲಿ ಅವಾಗ 2013 ಅಲ್ಲಿ ಬೀದರ್ ಸರ್ಕಾರಿ ಕಟ್ಟಡಗಳಿಗೆ 100 ಕೋಟಿ ಅನುದಾನ ಅಂತ ಸ್ಯಾಂಕ್ಷನ್ ಮಾಡಿದ್ರು. ಈ ಸಲ 59 ಕೋಟಿ ಅಂತ ಅಷ್ಟೇ ಹೇಳಿದ್ದಾರೆ. ಅಂದ್ರೆ ಇನ್ನು 41 crores ಅದನ್ನ ತೆಗೆದು ಬಿಟ್ಟಿದಾರಲ್ಲ. ಬೀದರ್ಗಿಂತ ಏನ್ ಮಾಡಿದಿರಿ? ಅಂಡ್ ವಾಟ್ ಎವರ್ ಇವ್ರು ಏನ್ ಹೇಳಿದಾರೆ, ಆಕ್ಚುಲಿ ಇವ್ರಿಗೆ ಪ್ರಸ್ತಾಪ ಕೊಟ್ಟಿರೋದು 100ಕ್ಕಿಂತ ಜಾಸ್ತಿ ಪ್ರಸ್ತಾಪಗಳನ್ನ ಕೊಟ್ಟಿದ್ದಾರೆ. ಅದ್ರೊಳಗಡೆ 49 ಅಷ್ಟೇ ಇವ್ರ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಉಳ್ಕಿದಂತೂ ಟಚ್ ಮಾಡಕ್ ಹೋಗಿಲ್ಲ. ಇಟ್ ಈಸ್ ಆಸ್ ಗುಡ್ ಆಸ್ ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್. ಆಮೇಲೆ ಬೀದರ್ದು ಮತ್ತೆ ರಾಯಚೂರ್ದು ನಗರದಿಂದ ಮಹಾನಗರದ ಇವ್ರು ಏನ್ ನಾವು ಇದು ಮಾಡಿದೀವಿ ಅಂತ ಹೇಳಿದ್ದಾರೆ. ಇದನ್ನ ಆಲ್ರೆಡಿ ಬಿಜೆಪಿ ಸರ್ಕಾರ ಘೋಷಣೆ ಮಾಡಿತ್ತು. ಅದನ್ನಂತ Okay, ವ್ಯತ್ಯಾಸ ಈಗ ಮಾಡ್ತಾರೆ. ಅದೇ ಸರಿ, ಈಗ ಏನು- ಅದನ್ನಂತ ದೊಡ್ಡ ವ್ಯತ್ಯಾಸ ಆಗೋದಿಲ್ಲ. ಈಗ ಅದೇ ಸರಿ ಏನ್ ಗೊತ್ತಾ, ಈಗ ರಾಮನಗರ ಒಂದು ಪೊಲಿಟಿಕಲ್ ಪಾರ್ಟಿ ಪ್ರಾಸ್ಪೆಕ್ಟ್ ಅಲ್ಲಿ ಮಾತಾಡಬಾರ್ದು. ನಾವು ಕಲ್ಯಾಣ ಕರ್ನಾಟಕದ ಕಲ್ಯಾಣದ ಹಿತಾಸಕ್ತಿಯಿಂದ ಮಾತಾಡಬೇಕು. ಮೊದ್ಲಿರೋ ಸರ್ಕಾರಗಳನ್ನು ಏನೋ ಅಷ್ಟೇ ನಾಮಕೆ ವಾಸ್ತೆ ಮಾಡಿದ್ರು. ಯಾವ ಮೋದಿಜಿನೂ ಮಾಡಿಲ್ಲ, ಯಾವ ಯಡಿಯೂರಪ್ಪನೂ ಆ ಸೀರಿಯಸ್ನೆಸ್ ತಂದಿಲ್ಲ. ನಾ ಹೇಳಿದ್ರು ಪಾಲಿಸಿ ಇಂಟರ್ವೆನ್ಷನ್ ಮಾಡ್ಬೋದಿತ್ತಲ್ರಿ. ಶಿವಮೊಗ್ಗದಲ್ಲಿ 4 ಯೂನಿವರ್ಸಿಟಿ ಮಾಡಾದ್ಮೇಲೆ 5ನೇ ಯೂನಿವರ್ಸಿಟಿ ಕಲ್ಯಾಣ ಕರ್ನಾಟಕದಲ್ಲಿ ಮಾಡ್ಬೋದಿತ್ತಲ್ಲ. ಎಲ್ಲಿತ್ತು? ಇನ್ವೆಸ್ಟ್ಮೆಂಟ್ ಅಭಾವ ಇದೆಯಾ? ಯಾವ್ದು ಇಲ್ಲ, ಆಸಕ್ತಿ ಇಲ್ಲ, ಮತ್ತೆ ವಿಷನ್ ಇಲ್ಲ. ಅಲ್ಲಿ ಜನರು ಅದನ್ನ ಡಿಮಾಂಡ್ ಮಾಡಬೇಕು. ವಿ ಹ್ಯಾವ್ ಟು ಕಾಲ್ ಸ್ಪೇಡ್ ಅ ಸ್ಪೇಡ್. ಕಳ್ಳನ ಕಳ್ಳ ಅನ್ಬೇಕು. ಮೊದಲಿನ ಚೀಫ್ ಮಿನಿಸ್ಟರ್ ಯಡಿಯೂರಪ್ಪ ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಅನ್ನೋಂಥ ಧೈರ್ಯ ಇರಬೇಕು. ಪಕ್ಷ ಅತೀತವಾಗಿರ್ಬೇಕು. ನಾನು ಬಿಜೆಪಿ ವೋಟರೇ ಇರ್ಬೋದು, ಆದರೆ ವೆನ್ ಹಿ ಹ್ಯಾಸ್ ನಾಟ್ ಡನ್, nobody has taken interest, nobody has taken. ನಾವು ಇಲ್ಲಿಯೂ ಈ ಡೋಣೆಯಲ್ಲೂ ಕಾಲಿಡೋದು, ಆ ಡೋಣೆಯಲ್ಲಿ ಕಾಲಿಡುವಂಥ ಲೀಡರ್ಸ್ ಇಂದನೇ ಇವತ್ತು ಈ ರೀತಿ ಆಗಿರೋದು. ನನ್ನಂಗೆ ಮಾತಾಡೋದು ಕಲೀರಿ ಮೊದಲು. ರಾಮನಗರ ಆಗಿರ್ಬಹುದು ಮತ್ತೆ ಮಂಡ್ಯವನ್ನ ನಾವು ಅಭಿವೃದ್ಧಿ ಪಡಿಸ್ತೀವಿ ಅನ್ನೋ ತರ ರಾಜಕಾರಣಿಗಳು ಬೀದರ್ ಹಂಗಾಗ್ಬೇಕು ಅಂತ ಯಾಕೆ ಹೇಳ್ತಾ ಇಲ್ಲ ಅಂತ ಅಲ್ಲಿ ನಾನು ಹೇಳ್ತೇನೆ. ಬಿಜೆಪಿ ಅವರಿಗೆ ಸಂಪೂರ್ಣ ಬೆಂಬಲ ಬಂದಿತ್ತು. MLAಗಳು ಅಲ್ಲಿಂದ ಅವರೇ ಇದ್ರು. ಒಂದೇ ಒಂದು ಇಲ್ಲಿ 4 ಮಾಡೋರಿಗೆ ಅಲ್ಲಿ 1 ಮಾಡ್ಬಿಟ್ಟು ಆಮೇಲೆ 2ನೇವ್ರಿಗೆ ಪರ್ಮಿಷನ್ ಕೊಡ್ತೀವಪ್ಪ ಅಂತ ಅನ್ನಕ್ಕೆ ಅವ್ರಿಗೆ ಏನಾಗಿತ್ತು? ಬುದ್ಧಿ ಇಲ್ವಾ? ಇದೆ, ಎಲ್ಲಾನು ಬುದ್ಧಿ ಇದೆ. 5 ಅವ್ರಿಗೆ ಬುದ್ಧಿ ಇಲ್ಲ. ಇಲ್ಲದಿದ್ರೆ ಅವ್ರ ಬೆಂಬಲಿಗರು ಇಂಥವ್ರು ಪಾಲ್ತು ನನ್ನ ಮಕ್ಕಳು ಸುಮ್ಮನೆ ಅಪ್ರಿಷಿಯೇಟ್ ಮಾಡ್ತಾ ಇರ್ತಾರೆ. ಅವ್ರಿಗೆ ನಿಜ ಗೊತ್ತಿಲ್ಲ. ನಾ ಇನ್ನೊಂದು ಹೇಳ್ತೀನಿ, ಇದೇ ರೀತಿಯಿಂದ ನಾವು ಯಾವುದೋ ಬೇರೆ ಡಿಸ್ಟ್ರಿಕ್ಟ್ ಬಗ್ಗೆ ಮಾತಾಡಿದ್ದೆ. ಇಮಿಡಿಯೇಟ್ ಆಗಿ ಅಲ್ಲಿ MLAಗಳು ಫೋನ್ ಮಾಡಿದ್ರು, ಅರವಿಂದ್ ಅವರೇ ನಿಮ್ಮಲ್ಲಿ 1-2 ಪ್ಲಾನ್ಸ್ ಇತ್ತು, ಹೇಳಿ ನಾವು ಮಾಡ್ತೀವಿ, ಬೈಬೇಡಿ, ಬನ್ನಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ. ಇವತ್ತು ನೋಡೋಣ ಎಷ್ಟು BJP ಮುಖಂಡರು ನನಗೆ ಫೋನ್ ಮಾಡ್ತಾರೆ, ಎಷ್ಟು ನನ್ನ ಕಡೆಯಿಂದ ಇಲ್ಲ. ನನ್ನಂಥವ್ರು ಇನ್ನೂ ಬೇಕಾದಷ್ಟು ಎಕನಾಮಿಕ್ಸ್ ಇದ್ದಾರೆ. ಯಾಕೆ ಕಲಿತಾರೆ? ಸುಮ್ಮನೆ ಏನೋ ಮಾತಾಡ್ತಾ ಇರೋದ್ರಲ್ಲಿ ನೋ. ವೆನ್ ವಿ ಕಾಲ್ ಅ ಸ್ಪೇಡ್ ದೆನ್ ಥಿಂಗ್ಸ್ ವಿಲ್ ಚೇಂಜ್. ಹಾಗಿರ್ಬೇಕು, ಹೌದಲ್ವಾ? ಇವತ್ತಿನ ನೋಡೋಣ ಎಷ್ಟು ಜನ ಕಾಂಗ್ರೆಸ್ MLA ಆಗಲಿ, ಬಿಜೆಪಿ MLA ಆಗಲಿ, ಬಿಜೆಪಿ ಎಕ್ಸ್ MLAಗಳಾಗಲಿ, ಇವರು ಒಂದು ಪ್ಲಾನಿಂಗ್ ಕಮಿಷನ್ಗೆ ಆ ನೀತಿ ಸಮಿತಿ ಅಂತ ಹೆಸರಿಟ್ಬಿಟ್ರೆ ಒಂದು ದೊಡ್ಡ ಡೆವಲಪ್ಮೆಂಟು. ಮೊದಲು MSME ಮೊದಲೇ ಇತ್ತು, ಅದು ಪ್ರೈಮ್ ಮಿನಿಸ್ಟರ್ ರೋಜ್ಗಾರ್ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಒಂದು ಬೋರ್ಡ್ ಹಾಕ್ಬಿಟ್ರು ರಾಜನಗರದಲ್ಲಿ. ಅದು ದೊಡ್ಡ ಡೆವಲಪ್ಮೆಂಟು. 5,000 ಓಪನ್ ಮಾಡಿಬಿಟ್ಟಿದ್ದೀವಿ ಅಂತ. 5,000ದಲ್ಲಿ 499 ಮೊದಲೇ ಇದ್ದದ್ವಿ. ಇವರು ಒಂದು ನಿಂತ್ಕೊಂಡು ಗುಜರಾತಲ್ಲಿ ಎಲ್ಲಿ ಜಂಡ ಬೀಸಿರ್ತಾರೆ, ಅದು ಒಂದೇ ಹೊಸದು. ಮಿಕ್ಕಿದ್ವಿ ಅಲ್ಲಿ. ಈ ರೀತಿಯ ಡೇಟಾಗಳನ್ನು ತೊಗೊಂಡು ಹೋಗಿದ್ದಕ್ಕೇ ಇವತ್ತಿಗೆ ಎಲ್ಲ ಕಡೆ ಅವ್ಯವಸ್ಥೆ, ಇನ್ಇಕ್ವಾಲಿಟಿ ಎಲ್ಲ ಕಡೆ ಇದೆ. ಅದರಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಪಕ್ಷಾತೀತವಾಗಿ ಬೈಬೇಕು. ಗೌಡ್ರಲ್ಲಿ ಏನೋ ಪ್ರಾಬ್ಲಮ್ ಆದರೆ ಗೌಡ ಅವನು ಕಾಂಗ್ರೆಸ್ ಅವನಿರಲಿ, BJP ಅವನಿರಲಿ ಎದ್ದು ನಿಲ್ತಂತಾನೆ. ಅದೇ ಕಾವೇರಿ ವಿಚಾರ ಬಂದಾಗ BJP ಅವನಿರಲಿ, ಕಾಂಗ್ರೆಸ್ ಅವನಿರಲಿ ಕೊಡ್ತಾ ಇರ್ತಾನೆ. ತಮಿಳ್ನಾಡಲ್ಲಿ ರೆಸಿಗ್ನೇಷನ್ ಕೊಡ್ಬೇಕಂದ್ರೆ ಯಾವ ಪಕ್ಷಾತೀತವಾಗಿ ರೆಸಿಗ್ನೇಷನ್ ಕೊಡ್ಲಿಲ್ವಾ ಅವ್ರ ಹಿತಾಸಕ್ತಿಗೆ? ಅದನ್ನ ಕಲಿಬೇಕು ಜನರು. ಅದನ್ನು ಬಿಟ್ಬಿಟ್ಟು ನಾವು ಹಿಂಗೆ ಒಂದು ಹಂಗೊಂದು ಮಾತಾಡಿದ್ರೆ ಇವತ್ತು ಆಗಿಲ್ಲ, ಮುಂದೆನೂ ಆಗಲ್ಲ. ಓಕೆ ಸರ್, ಈಗ ಈ ಕಲ್ಯಾಣ ಕರ್ನಾಟಕ ಹಿಂದುಳಿಯೋದಕ್ಕೆ ಇನ್ನೊಂದು ಕಾರಣ ಜನರು ಅಲ್ಲಿ ಪ್ರಶ್ನೆ ಮಾಡದೇ ಇರೋದಾ? ಇಲ್ಲ, ನನಗೆ ಯಾಕಪ್ಪ ನಾನು ಜನರನ್ನ ಬ್ಲೇಮ್ ಮಾಡ್ಲಾರೆ. ಜನರು ಅವರ ಪ್ರಜ್ಞೆಯನ್ನು ಹೆಚ್ಚರಿಸೋದೇ ಒಬ್ಬ ರಾಜಕಾರಣಿ, ಒಬ್ಬ ನಾಯಕನ ಕೆಲಸ, ಒಬ್ಬ ಶಿಕ್ಷಿತನ ಕೆಲಸ. ಅಶಿಕ್ಷಿತನಲ್ಲಿ ಪ್ರಜ್ಞೆಯನ್ನು ಮೂಡಿಸೋದು ನಮ್ಮ ಕೆಲಸ. ಅದರಲ್ಲೂ ಕೂಡ ಕಲ್ಯಾಣ ಕರ್ನಾಟಕ ಅಂತ ಹೆಸರಿಟ್ಟಿದ್ವಿ. ಅದಕ್ಕೆ ಕಲ್ಯಾಣ ಅಂದರೆ ಕಲ್ಯಾಣ ಆಗೋದು ಬೇರೆ. ಅದು ಕಲ್ಯಾಣಿ ಚಾಲುಕ್ಯರ ಪ್ರದೇಶ. ಅದು ಕಲ್ಯಾಣಿ ಚಾಲುಕ್ಯರ ಸಂಸ್ಥಾನದಲ್ಲಿ ಆ ಒಂದು ನಾಡಿನಲ್ಲಿ ಬಸವಣ್ಣ ಇದ್ದ. ಬಸವಣ್ಣ ವಿಶ್ವ ಕಲ್ಯಾಣಕ್ಕಾಗಿ ದುಡ್ದ. ಆ ಕಲ್ಯಾಣದ 3 ಅಂಗಗಳು ಏನು? ಕಾಯಕ, ದಾಸೋಹ ಮತ್ತು ಆಧ್ಯಾತ್ಮ. ಇಷ್ಟನ್ನ ಕಾಯಕ ಕೊಟ್ಟರೆ ಸಾಕಾಗಿದೆ ಅವ್ರಿಗಲ್ಲಿ. ಇನ್ನೆಲ್ಲ ಬಿಡಿ, ಕಾಯಕವನ್ನು ಕೊಟ್ಟರೆ ಸಾಕು ಅಲ್ಲಿನ ಜನಕ್ಕೆ, ಅದು ಬಿಡಿ. ಆದರೆ ನೀವು ಹೇಳಿದ್ರಲ್ಲ, ಜನರಿಗೆ ಅದು ಕೇಳೋದಿಲ್ಲ. ಜನರನ್ನ ಕೇಳೋದಕ್ಕೆ ಆ ಒಂದು ಎಚ್ಚರಿಸೋ ಕೆಲಸ ಯಾರ್ದು? ಯಾರು ಎಚ್ಚರಿಸ್ಬೇಕು ಅವ್ರನ್ನ? ನಿನ್ನ ಹಕ್ಕಿದು ಅಂತ ನಾವು ಯಾರು ಹೇಳಬೇಕು? ಸಂವಿಧಾನ, ಇಲ್ಲಿ ಭಾರತದಲ್ಲಿ ಒಂದು ಸಂವಿಧಾನ ಇದೆ, ಈ ಸಂವಿಧಾನದ ಅಡಿಯಲ್ಲಿ ನಿನಗಿಂತ ಹಕ್ಕುಗಳಿದಾವೆ ಅಂತ ಯಾರು ಹೇಳಬೇಕು?
ಅದನ್ನ ಹೇಳ್ತಾನೆ ಒಬ್ಬ ಓಟನ್ನು ಕೇಳಬೇಕು ಒಬ್ಬ ನಾಯಕ. ಅದನ್ನ ಹೇಳೋದಿಲ್ಲ ಇವರು. ಒಂದ್ ನಿಮಿಷ. ಇವರು ರಾಜಕೀಯ, ಇವರು ಜಾತಿ ಹೇಳ್ತಾರೆ, ಮತ್ತೊಂದು ಧರ್ಮ ಹೇಳ್ತಾರೆ, ಅದನ್ನ ಹೇಳೋದಿಲ್ಲ. ನಿನ್ನ ಸಂವಿಧಾನಕ್ಕೆ ಹಕ್ಕುಗಳನ್ನ ಹೇಳೋದಿಲ್ಲ. ಆಮೇಲೆ ಹಕ್ಕುಗಳನ್ನ ಹೇಳಿ ಆದ್ಮೇಲೆ ಆ ಹಕ್ಕುಗಳಿಗೆ ಗ್ಯಾರಂಟಿ ಕೊಡೋರು ಯಾರು? ಒಂದು ಹಕ್ಕಿನಲ್ಲಿ ಒಂದು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಂತ ಇಟ್ಕೊಳ್ಳಿ, ಅಥವಾ ಬೇರೆ ಯಾವುದೋ ಫಂಡಮೆಂಟಲ್ ಆಕ್ಟ್, ರೈಟ್ ಟು ಎಜುಕೇಶನ್ ಅಂತ ಇಟ್ಕೊಳ್ಳಿ. ಆ ಒಂದು ಹಕ್ಕಿನಡಿಯಲ್ಲಿ ಹಕ್ಕನ್ನು ಒಬ್ಬ ಪ್ರಜೆ, ಒಬ್ಬ ಬಡ ರೈತ ಪ್ರಸ್ತಾಪಿಸಿದರೆ ಅವನ ಕಲ್ಯಾಣವನ್ನ ಗ್ಯಾರಂಟಿ ಕೊಡೋರು ಯಾರು? ಅವನ ಟಾರ್ಗೆಟ್ ಮಾಡೋದಿಲ್ಲ ಅಂತ ಏನು ಗ್ಯಾರಂಟಿ? ಅವನ ಮೇಲೆ ಒಂದು ರೀತಿಯ ಒಂದು ವ್ಯತಿರಿಕ್ತ ಪರಿಣಾಮ ಆಗೋದಿಲ್ಲ ಅಂತ ಏನು ಗ್ಯಾರಂಟಿ? ಈ ಥರ ಇರುವಾಗ ಜನರನ್ನು ಬ್ಲೇಮ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಾಯಕರುಗಳು ಫೇಲ್ ಆಗಿದ್ದಾರೆ. ನಾವು ಮಾಧ್ಯಮದಲ್ಲಿ ಇದ್ದುಕೊಂಡು ಫಸ್ಟ್ ವಿ ಮಸ್ಟ್ ಸ್ಪ್ರೆಡ್ ಅವೇರ್ನೆಸ್ ಅಮಂಗ್ ಲೀಡರ್ಸ್. ನೀನು ತಪ್ಪು ಮಾಡ್ತಿದ್ಯಾ ನೀನು. ಒಬ್ಬ ಉತ್ತಮ ನಾಯಕ ಮಾತ್ರ ಉತ್ತಮ ಸಮಾಜ ಕಟ್ತಾನೆ. ಆ ಉತ್ತಮ ನಾಯಕ ಮಾತ್ರ ಒಬ್ಬ ಉತ್ತಮ, ಈಗ ಫಾರ್ ಎಕ್ಸಾಂಪಲ್ ಟೋಟಲಿ ಈಗ ಡಿಸ್ಕನೆಕ್ಟೆಡ್ ಒಂದು ಉದಾಹರಣೆ ತಗೊಳ್ಳೋಣ, ದರ್ಶನ್ ವಿಚಾರ. ಆತನು ಕೂಡ ಒಂದು ರೀತಿಯ ನಾಯಕ ತಾನೆ. ಅವನು ಹಿಂಬಾಲಕರಾಗಿದ್ದಾರೆ, ಆಗಿರ್ತಾರೆ. ಯಾರೊಬ್ಬ ಸಂತನ ಅವ್ರ ಹಿಂಬಾಲಕರಾಗಿರ್ತಾರೆ. ನನ್ನ ನಾಯಕತ್ವ ಇಸ್ ಡಿಫೈನ್ಡ್ ಬೈ ಮೈ ಫಾಲೋವರ್ಸ್. ನಾನು ಯಾರನ್ನ ಎಂತ ನಾನು ಸಾಕೊಂಡಿದ್ದೇನೆ, ಎಂಥ ಸಮುದಾಯ ನಾನು ಬೆಳೆಸ್ತೇನೆ. ಒಬ್ಬ ಡಾಕ್ಟರ್, ಒಬ್ಬ ಇಂಜಿನಿಯರ್, ಒಬ್ಬ ಶಿಕ್ಷಕ ಅಂದ್ರೆ ಯು ಮಸ್ಟ್ ಸ್ಪ್ರೆಡ್ ದಟ್ ಅವೇರ್ನೆಸ್. ಅವೇರ್ನೆಸ್ ಇಲ್ಲ ಅಂದ್ರೆ ಅದು ಎಕ್ಸ್ಕ್ಯೂಸ್ ಅಲ್ಲ. I can appreciate about this government is they have started somewhere. We have to hold them accountable for what they did yesterday. I just want to make one point about the politics of it. ನಾವು ಇದನ್ನ ಪದೇ ಅವರಿಗೆ ಎತ್ತಿ ಹಿಡಿತಾ ಇರಬೇಕು. ಬಹಳಷ್ಟು ಅದಕ್ಕೆ ನಾವು ಮೌಲ್ಯ ಕೊಡ್ತಾ ಇದೀವಿ ಅಂತ ಹೇಳಿದೀರಾ, ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದೀರಾ. ಅದಕ್ಕೆ we have to make them accountable. At least they have come up now. Now what the people and people like us have to do is, ನೋಡಪ್ಪ ನೀವು ಹೇಳಿದ್ರಿ, ಅದಕ್ಕೆ ಏನ್ ಮಾಡ್ತಾ ಇದ್ದೀರಾ ಅಂತ ಪದೇ ಕೇಳುವಂತ, ಅದನ್ನ ಜನರ ಸ್ಮೃತಿಯಲ್ಲಿ ಪದೇ ತರುವಂತ, ತಂದುಬಿಟ್ಟು ಅವರಿಗೆ ಒಂದು ಜಾಗೃತಿ ಮೂಡಿಸುವಂತ ಕೆಲಸಗಳನ್ನ ನಾವೆಲ್ಲರೂ ಮಾಡ್ತಾ ಹೋಗ್ಬೇಕು. ದಟ್ ಇಸ್ ದ ಓನ್ಲಿ ವೇ ಟು ಪುಷ್ ಫಾರ್ವರ್ಡ್. ಅಂಡ್ ಅಲ್ಲಿ ಯುವಕರು ಇವತ್ತು ಏನ್ ಬೆಂಗಳೂರು ನೋಡಿದ್ದಾರೆ, ದೇ ಹ್ಯಾವ್ ಸೀನ್ ದ ಗ್ರೀನರ್ ಪಾರ್ಟ್ ಆಫ್ ಇಟ್, ದೇ ಹ್ಯಾವ್ ಟು ಪುಷ್ ಫಾರ್ ಇಟ್. ಇವತ್ತಿಗೆ ಬರಗೆಟ್ಟ ಜಾಗದಲ್ಲಿ ಎಲ್ಲಿ ಸೌದಿ ಅರೇಬಿಯಲ್ಲಿ ಎಲ್ಲೆಲ್ಲೋ ಏನೇನೋ ಬಿಸ್ನೆಸ್ಗಳನ್ನ ಹುಟ್ಟಿಸ್ತಾ ಇದ್ದಾರೆ, ಎಜುಕೇಶನಲ್ ಹಬ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನಾಳೆ ಪೆಟ್ರೋಲೇ ಹೊರಟೋದ್ರೂ ಕೂಡ ಅವ್ರ ಎಕಾನಮಿ ಉಳಿಬೇಕು ಅನ್ನುವಂಥ ಸ್ಕೀಮ್ಸ್ಗಳು ಮಾಡಿದ್ದಾರೆ. ಹಂಗಂದ್ರೆ ಇಲ್ಲಿ ಬರೀ ರಿಸೋರ್ಸ್ ಕಡಿಮೆ ಅಂತಲ್ಲ, ಅಲ್ಲಿ ಎಲೆಕ್ಟ್ರಿಸಿಟಿ ಅಲ್ಲೇ ಡೆವಲಪ್ ಆಗುತ್ತೆ, ಹೌದಾ ಅಲ್ವಾ? ಹಾಗಾಗಿ ಫಸ್ಟ್ ಆಪ್ಷನ್ ನೀವು ಅಲ್ಲೇ ಹಾಕಿ, ನಿಮಗೆ ಎಲೆಕ್ಟ್ರಿಸಿಟಿ ಕೊಂದು ಕೊರತೆನೇ ಇಲ್ಲ ಅಂತ ಹೇಳ್ಬೇಕು, ಅರ್ಧ ರೇಟಿಗೆ ಕೊಡ್ತೀವಿ ಅಂತ ಹೇಳ್ಬೇಕು. ಕೊನೆದಾಗಿ ಹೇಳೋದಾದ್ರೆ ಏನ್ ಹೇಳ್ತೀವಿ? ಒಂದು ಕೊನೆದಾಗಿ ಅಂದ್ರೆ ನಾವು ಇದ್ರ ಬಗ್ಗೆ ಕೇಳಿದ್ವಿ, ಲೀಡರ್ ಸಪರೇಟ್ ಸೆಕ್ರೆಟೇರಿಯೇಟ್ ಅಂತ ಕೇಳಿದ್ವಿ. ಅದನ್ನ ಅವರು ಸೆಕ್ರೆಟೇರಿಯೇಟ್ ಕೊಟ್ಟಿದ್ದಾರೆ, ಇದು ಒಂದು ಅಪ್ರಿಶಿಯೇಟ್ ನಾವು ಮಾಡ್ತೀವಿ. ಬಟ್ ಉಳ್ಕಿದ್ದೆಲ್ಲ ಅವ್ರು ಏನ್ ಅನುದಾನಗಳನ್ನ ಕೊಟ್ಟಿದ್ದಾರೆ, ಅದು ಎಷ್ಟು ಮಟ್ಟಕ್ಕೆ ಅವ್ರು ಅದನ್ನ ಮಾಡ್ಕೊಂಡು ಹೋಗ್ತಾರೆ ಅಂತ ಇದನ್ನ ನಾವು ಕಾಯ್ದು ನೋಡ್ಬೇಕಾಗತ್ತೆ. ಇದನ್ನ ವಿ ಹ್ಯಾವ್ ಟು ವೇಟ್ ಅಂಡ್ ವಾಚ್. ಎಸ್ ಸರ್, ಥ್ಯಾಂಕ್ ಯು ಸರ್. ಹಲೋ, ಯಾ ಕೇಳಿಸ್ತಿದೆ ಮೇಡಮ್. ಓಕೆ ಇಲ್ಲ, ಇಬ್ರು ಕೂಡ ಮೇಡಮ್ ಮತ್ತು ಅರವಿಂದ್ ಕೆಲವು ರಾಜಕೀಯ ಕಮೆಂಟ್ಗಳನ್ನು ಮಾಡಿದ್ರು. ಒಂದು ಸ್ವಾರಸ್ಯಕರ ವಿಚಾರ ಇಲ್ಲಿ ಗಮನಿಸಬೇಕು. ವಾಡಿಕೆಯಂತೆ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಅಲ್ಲಿ ಮೆಜಾರಿಟಿ ಬರೋದು ಕಾಂಗ್ರೆಸ್. ಒಬ್ಬ ಕಾಂಗ್ರೆಸ್ ಮುಖ್ಯಮಂತ್ರಿ, ಅದು ಯಾವ ಸಂದರ್ಭದಲ್ಲಿ ಅಭಿವೃದ್ಧಿ ಆಗ್ತಾನೆ ಇಲ್ಲ ಅಂತ ಅವ್ರದೇ ಶಾಸಕರು ದೂರನ್ನು ಕೊಡೋ ಟೈಮಲ್ಲಿ ಅವ್ರದೇ ಶಾಸಕರಿಗೆ ಹೆಚ್ಚುವರಿ ಅನುದಾನ ಘೋಷಿಸಿದ್ರೆ ನನಗೆ ಆಶ್ಚರ್ಯ ಆಗೋದಿಲ್ಲ. ಇದು ಇವತ್ತಿನ ರಾಜಕೀಯ. ಸರ್, ಹೆಚ್ಚು ಅನುದಾನ ಬಿಡಿ, ಇಲ್ಲಿ ನಾರ್ಮಲ್ ಅನುದಾನ ಸಿಕ್ಕಿಲ್ಲ ಅಂತ MB ಪಾಟೀಲ್ ಅವರೇ ಲೆಟರ್ ಕೊಟ್ಟಿದ್ರು. ನಾರ್ಮಲ್ ರೋಡ್ ಡೆವಲಪ್ಮೆಂಟ್, 1 ಕಿಲೋಮೀಟರ್ ರೋಡ್ ಡೆವಲಪ್ಮೆಂಟ್ ಗೆ ಅನುದಾನ ಸಿಕ್ಕಿಲ್ಲ. ಎಲ್ಲ MLA ಗಳು ಕೂಡ ಹೇಳಿದ್ರು, ಎಲ್ಲ MLA ಗಳು ಬೇಸಿಕ್ ಕಮ್ಯುನಿಟೀಸ್ ದೇ ಆರ್ ನಾಟ್ ಪ್ರೊವೈಡಿಂಗ್. ಹಂಗಾಗಿ ಮಲತಾಯಿದೋರಣೆ ನಡೀತಾ ಇದೆಯಾ ಇಲ್ಲಿ ಅಂತ ಹೇಳಿ ಅನುದಾನ ವಿಚಾರದಲ್ಲಿ. ಟ್ರೂ. ಅಲ್ಲ, ವಾಟ್ ಮೇಡಮ್ ಹಸ್ ಟೋಲ್ಡ್, ಐ ಯಾಕಂದ್ರೆ ನಾನು ಅವ್ರ ವೆಬ್ಸೈಟ್ ಹೋಗಿ ನೋಡಿದೆ, 1000 ಟೆಂಡರ್ಸ್ ಸುಮ್ಮನೆ ತೆಗೆದಿದ್ದಾರೆ. ಅದೆಲ್ಲನೂ ಕಲ್ಯಾಣ ಕರ್ನಾಟಕಕ್ಕೆ ಅಭಿವೃದ್ಧಿ ಅಂತ ಕೊಟ್ಟಿದ್ದಾರೆ. ಅದರ ಅರ್ಥ ಏನು? ಅದರಲ್ಲಿ ಇರೋದು ಏನು? 25 ಅಂಗನವಾಡಿ ಕ್ರಿಯೇಷನ್ 4 ವರ್ಷದಿಂದ ನಡೀತಾ ಇದೆ, ಸ್ಟಿಲ್ ಪೆಂಡಿಂಗ್. ವಾಟ್ ಇಸ್ ಇಟ್? ಎಸ್, ಥ್ಯಾಂಕ್ ಯು ವೆರಿ ಮಚ್. 3 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿ. ಇಲ್ಲಿ ಅಂಗನವಾಡಿಯವರು ಸ್ಟ್ರೈಕ್ ಮೇಲೆ ಇದ್ದಾರೆ, ಆಮೇಲೆ ಪೌರ ಕಾರ್ಮಿಕರು ಸ್ಟ್ರೈಕ್ ಮೇಲೆ ಇದ್ದಾರೆ. ಯು ಟೇಕ್ ಇಟ್ ಎನಿಬಡಿ, ಸ್ಟ್ರೈಕ್ ಮೇಲೆ ಇದ್ದಾರೆ. 3-4 ತಿಂಗಳಾಯ್ತು ಅವ್ರಿಗೆ ಸಿಕ್ಕಿಲ್ಲ ಸ್ಯಾಲರಿ. ಸರಿ, ನಮಸ್ಕಾರ. ಓಕೆ, ಥ್ಯಾಂಕ್ ಯು ಮೇಡಮ್. ಮತ್ತೊಮ್ಮೆ 3 ಜನರು ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗೋದಕ್ಕೆ ಧನ್ಯವಾದಗಳು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನಿಜವಾಗಲೂ ಕೂಡ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಮಾನವ ಅಭಿವೃದ್ಧಿಯ ಸೂಚ್ಯಂಕದಲ್ಲಿ ಪ್ರಗತಿಯಾಗಿ ಜನ ಕಲ್ಯಾಣವನ್ನು ಹೊಂದಬೇಕಾಗತ್ತೆ. ಇದು ಕಾರ್ಯರೂಪಕ್ಕೆ ಬರಬೇಕು ಅಂದ್ರೆ ಸರ್ಕಾರ ಇದರ ಕಡೆ ಗಮನವನ್ನು ಕೊಡಬೇಕಾಗತ್ತೆ. ನೋಡೋಣ ಮುಂದಿನ ದಿನಮಾನಗಳಲ್ಲಿ ಸರ್ಕಾರ ಯಾವ ರೀತಿಯಾಗಿ ಈಗ ಕೊಟ್ಟಿರುವಂಥ ಅನುದಾನವನ್ನು ಎಷ್ಟು ಬೇಗ ಅದನ್ನ ಅಳವಡಿಸಿಕೊಡ್ತಾರೆ. ಜೊತೆಗೆ ಬಹಳ ಮುಖ್ಯವಾಗಿ ಇಲ್ಲಿ ಅವೇರ್ನೆಸ್ ಕೊರತೆ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಶಿಕ್ಷಣದ ಕೊರತೆ
ಇದೆ, ಜೊತೆಗೆ ಜನ ಪ್ರಶ್ನೆ ಕೂಡ ಮಾಡ್ತಾ ಇಲ್ಲ. ಸೊ ಇದೆಲ್ಲವೂ ಕೂಡ ಕಾರಣ ಆಗ್ತಾ ಇದೆ. ಇನ್ಮೇಲೆ ಆದರೂ ನಿಮಗೆ ಸಿಗುವಂತಹ ಅನುದಾನ ಆಗಿರ್ಬೋದು, ಪ್ರಶ್ನೆ ಮಾಡಿ, ಅದರಲ್ಲಿ ತಪ್ಪೇನಿಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಬದಲಾವಣೆ ಆಗತ್ತೆ ಅಂತೇಳಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.